ಈ ದಿನ .com ನ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬೊತ್ವಾಡಿ. ಬಹಳ ಮುಖ್ಯವಾಗಿ ದಾವಣಗೆರೆ ಉಪಚುನಾವಣೆ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಅಲ್ಲಿ ಕಾಂಗ್ರೆಸ್ನಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಸಾದಿಕ್ ಪೈಲ್ವಾನ್ ಅವರು ನಿನ್ನೆ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ಆದ ಬಳಿಕ ತಮ್ಮ ಪಟ್ಟನ್ನ ಸಡಿಲಗೊಳಿಸಿದ್ದಾರೆ. ನಾನು ಕಣದಲ್ಲಿ ಇದ್ರೂ ಕೂಡ ನನ್ನ ಪಕ್ಷದ ಕ್ಯಾಂಡಿಡೇಟ್ ಪರವಾಗಿ ನಾನು ಪ್ರಚಾರವನ್ನ ಮಾಡ್ತೀನಿ ಅನ್ನುವುದಾಗಿ ಸಿದ್ದರಾಮಯ್ಯನವರ ಮುಂದೆ ಹೇಳಿರೋದ್ರ ಜೊತೆಗೆ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಮುಖೇನವಾಗಿ ನಾನು ಪಕ್ಷವೇ ಮುಖ್ಯ, ನಾನು ಪಕ್ಷದ ಅಭ್ಯರ್ಥಿಯನ್ನ ಬೆಂಬಲಿಸ್ತೀನಿ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಾ ಇರೋದು ಕಾಂಗ್ರೆಸ್ನ ಢೋಂಗಿತನ. ಕಾಂಗ್ರೆಸ್ ಮುಸ್ಲಿಮರಿಗೆ ಪದೇ ಪದೇ ಅವಮಾನವನ್ನ ಮಾಡ್ತಾ ಇದೆ, ಅವರನ್ನ ನಿರ್ಲಕ್ಷಿಸುವಂತ ಕೆಲಸ ಮಾಡ್ತಾ ಇದೆ ಅನ್ನುವಂತಹ ಚರ್ಚೆ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಅಲ್ಪಸಂಖ್ಯಾತ ಮತದಾರರು ಬಹಳ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ತೆಗೆದುಕೊಂಡಿರುವಂತಹ ನಿಲುವಿಗೆ. ಈ ಎಲ್ಲಾ ವಿಚಾರದ ಬಗ್ಗೆ ಚರ್ಚೆ ಮಾಡುವುದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಎಂ ರವಿಕುಮಾರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶ್ರೀಜಾ. ಸರ್, ಮುಖ್ಯವಾಗಿ ಇಲ್ಲಿ ಈ ಚರ್ಚೆ ಮುನ್ನೆಲೆಗೆ ಬರಬೇಕಾಗಿರೋದು ಮತ್ತೆ ಬಂದಿರೋದು ಯಾಕೆ ಕೇಳಿದ್ರೆ, ಶಾಮನೂರು ಶಿವಶಂಕರಪ್ಪನವರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗಿಳಿದಂತಹ ಸಂದರ್ಭದಲ್ಲಿ 2023 ವಿಧಾನಸಭಾ ಚುನಾವಣೆ ಅವರದ್ದು ಕೊನೆಯ ಚುನಾವಣೆ ಎನ್ನುವಂತಹ ಲೆಕ್ಕಾಚಾರದಲ್ಲಿತ್ತು. ಅದಾದ ಬಳಿಕವೂ ಕೂಡ 93ರ ವಯಸ್ಸಿನಲ್ಲೂ ಕೂಡ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿತ್ತು. ಆ ಸಂದರ್ಭದಲ್ಲೇ ಅಲ್ಪಸಂಖ್ಯಾತರು ನಮ್ಗೆ ಟಿಕೆಟ್ ಅನ್ನು ನೀಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾತನಾಡಿದ್ರು. ಬಟ್ ಅದಾಗಿರ್ಲಿಲ್ಲ. ಈಗ ಒಂದು ಕಾರಣಾಂತರದಿಂದ ಅವರ ನಿಧನದ ಕಾರಣಕ್ಕೋಸ್ಕರವಾಗಿ ಆ ಕ್ಷೇತ್ರ ತೆರವಾಗಿದೆ. ಈಗ ಅಲ್ಪಸಂಖ್ಯಾತರು ಬೇಡಿಕೆಯನ್ನ ಇಟ್ಟಿದ್ರು. ಕಾಂಗ್ರೆಸ್ ಸತಾಯಿಸಿ ಟಿಕೆಟ್ ಕೊಡದೆ ಮತ್ತೆ ಕುಟುಂಬಕ್ಕೆ ಶರಣಾಗಿದೆ. ಇದನ್ನ ನೀವು ಹೇಗೆ ಅನಲೈಸ್ ಮಾಡ್ತೀರಿ ಪ್ರಾಥಮಿಕವಾಗಿ ಅಂತ? ಶ್ರೀಜಾ ಅವರೇ, ಇದೊಂದು ಈಗ ದಾವಣಗೆರೆ ಚುನಾವಣೆಗೆ ಸಂಬಂಧಪಟ್ಟಂತೆ ದಾವಣಗೆರೆ ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ವಲಯದಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳಿದಾವಲ್ಲ, ಇವೆಲ್ಲವೂ ಕೂಡ ನಿರೀಕ್ಷಿತ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಲಿಮಿಟೇಷನ್ ಆದ್ಮೇಲೆ 2008ರ ನಂತರದ ಡಿಲಿಮಿಟೇಷನ್ ಆದ್ಮೇಲೆ ದಾವಣಗೆರೆ ಸೌತ್ ಮತ್ತು ನಾರ್ತ್ ವಿಧಾನಸಭಾ ಕ್ಷೇತ್ರಗಳ ವಿಂಗಡಣೆ ಆದ್ಮೇಲೆ ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನ್ ಸಮುದಾಯದ ಮತ ಬ್ಯಾಂಕ್ ಅಲ್ಲಿ ಇರೋದ್ರಿಂದ ಸೌತ್ ನಲ್ಲಿ ಸಹಜವಾಗಿ ಮುಸಲ್ಮಾನರಿಗೆ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡಬೇಕು. ಅದು ಕೇಳ್ತಕ್ಕಂಥ ಅವಕಾಶ ಇರೋದು ಕಾಂಗ್ರೆಸ್ ನಲ್ಲಿ ಮಾತ್ರ ಅಂತಕ್ಕಂಥ ಎಲ್ರಿಗೂ ಗೊತ್ತಿರೋ ವಿಚಾರ. ಕಳೆದ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸ್ವಯಂ ಘೋಷಣೆ ಮಾಡಿದ್ರು, ಮುಂದಿನ ಅವಧಿಗೆ ಮುಸಲ್ಮಾನರಿಗೆ ಟಿಕೆಟ್ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ, ನನ್ನ ಕೊನೆ ಚುನಾವಣೆ ಅಂತ ಹೇಳ್ಕೊಂಡೆ ಚುನಾವಣೆ ಮಾಡಿದ್ರು. ಎಲ್ಲಾ ಮತದಾರರು, ಕಾಂಗ್ರೆಸ್ನ ಮತದಾರರು ಕೂಡ ಮನೆಯ ಯಜಮಾನಂಗೆ ಒಂದು ಕೊನೆ ಅವಕಾಶ ಅನ್ನೋ ನಂಬಿಕೆಯಲ್ಲಿ ಅವರಿಗೆ ಚುನಾವಣೆಗೆ ಬೆಂಬಲಿಸಿ ಅವರನ್ನ ಆಯ್ಕೆ ಮಾಡಿದ್ರು. ಇದ್ರ ಆಚೆಗೆ ಕಾಂಗ್ರೆಸ್ಗೆ ಒಂದು ಅವಕಾಶ ಇತ್ತು, ಅಲ್ಪಸಂಖ್ಯಾತರಿಗೆ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನ ಅವರ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಒಂದು ಒಳ್ಳೆಯ ಅವಕಾಶವನ್ನ ಕಾಂಗ್ರೆಸ್ಗೆ ಇತ್ತು. ಈ ಅವಕಾಶವನ್ನ ಕಾಂಗ್ರೆಸ್ ಕಳ್ಕೊಂಡಿದೆ ಅಂತಕ್ಕಂಥ ನನಗನ್ಸುತ್ತೆ. ಇದ್ರ ಹಿಂದೆ ಇರಬಹುದಾದಂತದ್ದು ಏನಂದ್ರೆ, ಶಾಮನೂರು ಶಿವಶಂಕರಪ್ಪನವರ ಸಾಮ್ರಾಜ್ಯವನ್ನ, ರಾಜಕೀಯ ಸಾಮ್ರಾಜ್ಯವನ್ನ ಅಥವಾ ಸಾಮಾಜಿಕ ಸಾಮ್ರಾಜ್ಯವನ್ನ ಮೀರಿ ಕಾಂಗ್ರೆಸ್ ಪಕ್ಷ ನಿರ್ಧಾರ ತಗೊಳ್ಳೋದ್ರಲ್ಲಿ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. 2008ರಲ್ಲಿ ಸೈಫುಲ್ಲಾ ಅಂತಕ್ಕಂಥ ಒಬ್ಬ ಅಭ್ಯರ್ಥಿಗೆ ಬಿ ಫಾರ್ಮ್ ಕಾಂಗ್ರೆಸ್ ಕೊಟ್ಟಿತ್ತು. ಆಗ ಇದೇ ಎಸ್ ಮಲ್ಲಿಕಾರ್ಜುನ್ ಅವರು ಆ ಬಿ ಫಾರಂ ನ ಕಿತ್ಕೊಂಡು ಅದಕ್ಕೆ ತಮ್ಮ ಹೆಸರನ್ನ ಬರ್ಕೊಂಡು ನಾಮಪತ್ರವನ್ನ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾಮಪತ್ರ ರಿಜೆಕ್ಟ್ ಆಗಿತ್ತು. ನಾಮಪತ್ರಗಳೇ ಸೈಫುಲ್ಲಾ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಇಬ್ಬರ ನಾಮಪತ್ರಗಳು ರಿಜೆಕ್ಟ್ ಆಗಿದ್ರಿಂದ 2018ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಇರ್ಲೇ ಇಲ್ಲ ನಾರ್ತ್ ಅಲ್ಲಿ, ಆ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸುಲಭವಾಯಿತು. ಸೊ ಅಲ್ಲಿಂದ ಕೂಡ ಮುಸಲ್ಮಾನರು ತಮಗೆ ಯಾವ್ದಾದ್ರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವಕಾಶ ಕೊಡಬೇಕು, ನಾರ್ತ್ ಅಥವಾ ಸೌತ್ ಅಲ್ಲಿ ಯಾವ್ದಾದ್ರು ಅವಕಾಶ ಕೊಡಬೇಕು ಅಂತ ಕೇಳ್ತಲೇ ಬಂದಿದ್ದಾರೆ. ಅವ್ರ ಬೇಡಿಕೆ ಹೊಸದೇನಲ್ಲ, ಹಳೇದು ಕೂಡ. ಈಗ ಒಂದು ಅವಕಾಶ ಇತ್ತು, ಕಾಂಗ್ರೆಸ್ ಆ ಅವಕಾಶವನ್ನ ಕೈ ಚೆಲ್ಲಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಮುಖ್ಯವಾಗಿ ಈಗ ಕಾಂಗ್ರೆಸ್ ಮೇಲೆ ಈ ರೀತಿ ಆರೋಪಗಳು ಬರ್ತಾ ಇರೋದಕ್ಕೆ ಮುಸ್ಲಿಮರನ್ನ ಮತಗಳಿಗೆ ಮಾತ್ರ ಬಳಸಿಕೊಳ್ತಾ ಇದೆ ಅನ್ನುವಂತಹ ವಿಷಯದ ಮೇಲೆ ಈಗ ನಾವು ಎರಡೂ ಕ್ಷೇತ್ರಗಳನ್ನ ಗಮನಿಸೋದಾದ್ರೆ, ದಾವಣಗೆರೆ ದಕ್ಷಿಣ ಮತ್ತು ದಾವಣಗೆರೆ ಉತ್ತರ ಇವರೇ ಇದ್ದಾರೆ, ಇವರ ಕುಟುಂಬದವರೇ ಇದ್ದಾರೆ. ಉತ್ತರದಲ್ಲಿ ಮಲ್ಲಿಕಾರ್ಜುನ್, ಆಮೇಲೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಶಾಸಕರಾಗಿದ್ರು. ಜೊತೆಗೆ
ಆ ಸಂಸದೀಯ ಕ್ಷೇತ್ರಕ್ಕೆ ಅವರದೇ ಕುಟುಂಬದಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ರು ಅಂತ. ಸೊ ಕುಟುಂಬಕ್ಕೆ ಟಿಕೆಟ್ ಅನ್ನ ಪದೇ ಕೊಡ್ತಾ ಕುಟುಂಬವನ್ನ ಹೊರಿತರೆ ಕಾಂಗ್ರೆಸ್ ಬಂದಿದೆ. ಮುಖ್ಯವಾಗಿ ಇಲ್ಲಿ ಚರ್ಚೆ ಬರೋದು ಏನ್ ಕೇಳಿದ್ರೆ, ಕುಟುಂಬ ಕಾಂಗ್ರೆಸ್ನ ದೃಷ್ಟಿಯಲ್ಲಿ ಪಕ್ಷಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟಿರಬಹುದು. ಕಾಂಗ್ರೆಸ್ ಆ ಕ್ಷೇತ್ರಗಳಲ್ಲಿ ಗೆಲ್ಲುವುದಕ್ಕೆ ಮತದಾರರು ಕೂಡ, ಅಲ್ಪಸಂಖ್ಯಾತ ಮತದಾರರು ಕೂಡ ಬಹಳ ಮುಖ್ಯ ಅನ್ನುವುದನ್ನ ಅಲ್ಲಗಳೆಯುವುದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ 136 ಕ್ಷೇತ್ರಗಳಿದ್ದಂತಹ ಸಂದರ್ಭದಲ್ಲಿ, ಬಹುಮತ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರವನ್ನ ಕೊಟ್ಟು ಒಂದು ಪರೀಕ್ಷೆಗೆ ತನ್ನನ್ನ ತಾನು ತೊಡಗಿಸಿಕೊಳ್ಬಹುದಿತ್ತು ಅನ್ನುವಂತ ಚರ್ಚೆ ಇದೆಯಲ್ಲ ಅಂತ. ತಾವು ಒಂದು ಒಳ್ಳೆ ಪದವನ್ನ ಬಳಸಿದ್ದೀರಿ ಶ್ರೀಜಾ ಅವರೇ. ಅದು ಪರೀಕ್ಷೆ ಅಂತೇಳಿ ಒಂದು ಪ್ರಯೋಗ. ರಾಜಕೀಯದಲ್ಲಿ ಯಾವಾಗ್ಲೂ ಕೂಡ ಪ್ರಯೋಗಗಳನ್ನು ಮಾಡಬೇಕು. ಸೈದ್ಧಾಂತಿಕವಾಗಿ ತಾತ್ವಿಕವಾದಂತಹ ಪ್ರಯೋಗಗಳಿಗೆ ರಾಜಕೀಯ ಪಕ್ಷ ತನ್ನನ್ನು ತಾನು ಒಟ್ಕೊಳ್ಬೇಕಾಗುತ್ತೆ. ನೋಡಿ, ಶಾಮನೂರು ಶಿವಶಂಕರಪ್ಪನವರ 3ನೇ ತಲೆಮಾರು ರಾಜಕೀಯ ಪ್ರವೇಶ ಮಾಡ್ತಾ ಇದೆ. ಕುಟುಂಬ ರಾಜಕಾರಣವನ್ನ ನೆಪೋಟಿಸಂ ಅಂತ ನಾವೇನ್ ಕರಿತೀವಿ, ಕುಟುಂಬ ರಾಜಕಾರಣವನ್ನ ವಿರೋಧಿಸುವ ಅಥವಾ ತಾತ್ವಿಕವಾಗಿ ವಿರೋಧಿಸುವಾಗ ಶಾಮನೂರು ಶಿವಶಂಕರಪ್ಪನವರ ಕುಟುಂಬವೂ ಕೂಡ ಇದಕ್ಕೆ ಹೊರತಲ್ಲ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಮಾತ್ರ ಅದೊಂದು ಅಸೆಟ್ ಆಗಿ ಕಾಣ್ತಾ ಇಲ್ಲ. ಈ ಸಮಾಜದ ಎಲ್ಲ ಜಾತಿ ವರ್ಗಗಳು ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸಿದವೆ. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಮತ ಬ್ಯಾಂಕ್ ಒಂದು ಸಾಂಪ್ರದಾಯಿಕ ವೋಟ್ ಬ್ಯಾಂಕ್, ಅದು ಟ್ರೆಡಿಷನಲ್ ವೋಟ್ ಬ್ಯಾಂಕ್ ಆಫ್ ಕಾಂಗ್ರೆಸ್ ಪಾರ್ಟಿ. ಸೊ ಇದನ್ನ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡ್ಕೊಳ್ಬೇಕು. ಸೊ ಈಗಾಗಲೇ ಸಾಕಷ್ಟು ಮುಸಲ್ಮಾನರಿಗೆ ಕಾಂಗ್ರೆಸ್ ನಲ್ಲಿ ಮಾತ್ರ ಅವಕಾಶ ಸಿಕ್ಕಿರೋದು, ಕೊಟ್ಟಿದೀವಿ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಆದ್ರೆ ಒಂದು ಕ್ಷೇತ್ರದಲ್ಲಿ ಬಹುಸಂಖ್ಯಾತ ಮತದಾರರು ಮುಸಲ್ಮಾನರಿದ್ದಾಗ ಅವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡೋದಕ್ಕೆ ಒಂದು ಹೊಸ ಪ್ರಯೋಗವನ್ನ ಯಾಕೆ ಮಾಡಬಾರ್ದಿತ್ತು ಕಾಂಗ್ರೆಸ್ ಪಕ್ಷ? ಒಂದು ಅವಕಾಶ ಇತ್ತು ಇದಕ್ಕೆ, ಈ ರೀತಿಯ ಒಂದು ಅವಕಾಶವನ್ನು ಪ್ರಯೋಗವನ್ನ ಮಾಡ್ಲಿಕ್ಕೆ ದಾವಣಗೆರೆ ಸೌತ್ ಕ್ಷೇತ್ರದಲ್ಲಿ ಒಂದು ಅವಕಾಶ ಇತ್ತು. ಶಾಮನೂರು ಶಿವಶಂಕರಪ್ಪನವರು 6 ಬಾರಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಅವರು ಮಗ ಶಾಸಕರಾಗಿದ್ದಾರೆ, ಹಾಲಿ ಸಚಿವರಾಗಿದ್ದಾರೆ. ಅವ್ರದೇ ಕುಟುಂಬದ ಸೊಸೆ, ಶಾಮನೂರ್ ಅವರ ಸೊಸೆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಸಂಸದರಾಗಿದ್ದಾರೆ. ಎಲ್ಲವೂ ಕಾಂಗ್ರೆಸ್ಸಿನ ಕೊಡುಗೆ. ಸೊ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಮತ್ತು ಕಾಂಗ್ರೆಸ್ನ ನಡುವೆ ಕೊಟ್ಟುಕೊಳ್ಳುವಿಕೆಯ ವ್ಯವಹಾರ ನಡೆದಿದೆ, ಇಲ್ಲ ಅಂತ ಹೇಳಿ ಬರೋದಿಲ್ಲ. ಹಾಗಂತ ಎಷ್ಟು ವರ್ಷಗಳ ಕಾಲ ಇದನ್ನ ಮುಂದುವರಿಸ್ತೀರಿ ನೀವು? ಸಾಮಾನ್ಯರು ದಾವಣಗೆರೆಯಲ್ಲಿ ಕೇಳ್ತಕ್ಕಂಥವ್ರು ಸಾಮಾನ್ಯವಾಗಿ ಕೇಳ್ತಿರ್ತಕ್ಕಂಥ ಪ್ರಶ್ನೆ, ಅಲ್ಪಸಂಖ್ಯಾತ ಸಮುದಾಯ ಈ ಬಾರಿ ಟಿಕೆಟ್ ಹಂಚುವಾಗ ಸಹಜವಾಗಿ ಮುಸ್ಲಿಮರಿಗೆ ಕೊಡಬೇಕು, ಹೋದ್ಸರಿ ಮಾತು ಕೊಟ್ಟಿದ್ರಿ, ಈ ಸರಿ ಕೊಡಬೇಕು ಅಂತ ಕೇಳಿದ್ದಾರೆ, ನಿಜ. ಅದ್ರ ಆಚೆಗೂ ಇನ್ನೊಂದು ಮಾತು ಹೇಳಿದೆ ಮುಸ್ಲಿಂ ಸಮುದಾಯ, ಮುಸಲ್ಮಾನರಿಗೆ ಕೊಡದಲ್ಲೇ ಇದ್ರು ಕೂಡ ಬೇರೆ ಯಾರಿಗಾದ್ರೂ ಕೊಡಿ, ನೀವು OBC ಅವರಿಗೆ ಕೊಡಿ, SC ST ಅವರಿಗೆ ಕೊಡಿ, ಯಾವುದೇ ಸಮುದಾಯದವ್ರಿಗೆ ಕೊಟ್ಟರು ಕೂಡ ನಾವು ಚುನಾವಣೆ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು ಕಾಂಗ್ರೆಸ್ ಪಕ್ಷ ಅಂತ ನನಗನ್ಸುತ್ತೆ. ಸೊ ಹೊಸ ಪ್ರಯೋಗಗಳಿಗೆ ಯಾವುದೇ ರಾಜಕೀಯ ಪಕ್ಷ ತನ್ನನ್ನು ತಾನು ಒಡ್ಕೊಳ್ಳೋದಿಲ್ಲ, ಪಕ್ಷ ಸಂಘಟನೆಗೆ ಡ್ಯಾಮೇಜ್ ಆಗುತ್ತೆ. ಕುಟುಂಬ ರಾಜಕಾರಣವೇ ಮುಖ್ಯ. ಆಮೇಲೆ ಅವರು ರೆಡಿಮೇಡ್ ಒಂದು ಉತ್ತರ ಇದ್ದೇ ಇರುತ್ತೆ. ಯಾವಾಗಲೂ ಕೂಡ ಸಿದ್ದರಾಮಯ್ಯನವರು ಕೂಡ ನೆನ್ನೆ ಹೇಳಿದ್ದಾರೆ, ಒಂದು ಬೈ ಎಲೆಕ್ಷನ್ಸ್ ಅಲ್ಲಿ ಯಾರು ಕುಟುಂಬ ಇರುತ್ತೋ ಅವರಿಗೆ ಅಕಾಮಿಡೇಟ್ ಮಾಡ್ತೀವಿ, ಮಾಡ್ಬೇಕಾಗುತ್ತೆ, ಯಾರ್ಯಾರಿಗೂ ಕೊಡಕ್ಕಾಗೋದಿಲ್ಲ ಅಂತ. ಸೊ ನೀವು ಬೈ ಎಲೆಕ್ಷನ್ಸ್ ಅಲ್ಲೇ ಒಂದೇ ಮನೆಗೆ ಹೆಚ್ಚಿನ ರಾಜಕೀಯ ಅಧಿಕಾರ ಇರಬೇಕಾದ್ರೆ ಅದನ್ನ ಯಾರಿಗೆ ಇಲ್ಲ ಅವರಿಗೆ ಆ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಯಾಕೆ ಕೊಡಬಾರ್ದಿತ್ತು? ಇದನ್ನು ಕೂಡ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಬೇಕಿತ್ತು, ಆಗಿಲ್ಲ. ಆ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಇವತ್ತೆತ್ತಿದೆ. ಸರ್, ಕಾಂಗ್ರೆಸ್ ನಲ್ಲಿ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕು ಈಗಿನ ರಾಜಕೀಯದ ಪರಿಸ್ಥಿತಿ ರಾಜ್ಯದಲ್ಲಿ, ಅದರಲ್ಲಿ ಕೂಡ ಮುಸ್ಲಿಮ್ರು ಬಹುಶಃ ನಂಬಿರೋದು ಸಿದ್ದರಾಮಯ್ಯನವರನ್ನ ಅಂತ ಅನ್ಸುತ್ತೆ. ಯಾಕೆ ಹೇಳಿದ್ರೆ ಅವರ ಅಹಿಂದ ಚಳವಳಿ ಇರ್ಲಿ, ಅವರು ಪಾಲಿಸುವಂತಹ ಅಹಿಂದ ತತ್ವ, ಇದೆಲ್ಲವೂ ಕೂಡ ಮತ್ತೆ ಮುಸ್ಲಿಂ ಸಮುದಾಯದಲ್ಲಿ ಅಥವಾ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಬ್ಬ ಸಮುದಾಯದ ನಾಯಕ ಅನ್ನುವ ಹಾಗೆ ಯಾರು ಕೂಡ ಬೆಳೆದವರಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರನ್ನೇ ಆ ಸಮುದಾಯ ನಮ್ಮ ನಾಯಕರು ಅನ್ನುವಂತಹ ದೃಷ್ಟಿಯಲ್ಲಿ ನಂಬ್ಕೊಂಡಿದ್ರು, ಮತ್ತೆ ಅವರ ಮೇಲೆ ವಿಶ್ವಾಸವನ್ನ ಇಟ್ಕೊಂಡಿದ್ರು ಅಂತ. ಈ ಕ್ಷೇತ್ರದಲ್ಲಿ ನಮ್ಮ ಪಾಲಿಗೆ ಟಿಕೆಟ್ ಅನ್ನು ಒದಗಿಸಿ ಕೊಡ್ತಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ನಂಬಿಕೆಯಲ್ಲಿದ್ದಂತಹ ಮುಸ್ಲಿಮರಿಗೆ ಅಥವಾ ಸಂಖ್ಯಾತರಿಗೆ ಒಂದು ಹಂತಕ್ಕೆ ದ್ರೋಹ ಬಗೆದ್ಬಿಟ್ರ ಸಿದ್ದರಾಮಯ್ಯನವರು ಅನ್ನುವಂತ ಪ್ರಶ್ನೆ ಉದ್ಭವ ಆಗಲ್ವಾ? ಯಾಕೆ ಹೇಳಿದ್ರೆ ಅಹಿಂದ ನಾಯಕನಾಗಿ ಇದ್ಕೊಂಡು ಅವರಿಗೊಂದು ಅವಕಾಶ ಇತ್ತು, ಮುಸ್ಲಿಮರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ ಅಥವಾ ಅಹಿಂದ ವರ್ಗದವರಿಗೆ ಟಿಕೆಟ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಬಹುದಿತ್ತಲ್ಲ, ಅದನ್ನ ಮಾಡ್ಲಿಲ್ಲ ಯಾಕೆ? ನೋಡಿ ಶ್ರೀಜಾ ಅವರೇ, ಮುಸಲ್ಮಾನರಿಗೆ ಕರ್ನಾಟಕದಲ್ಲಿ ಒಂದು ರಾಜಕೀಯ ನಾಯಕತ್ವ ಇಲ್ಲ ಅಂತಕ್ಕಂಥ ಮಾತು ಸತ್ಯ. ಇವತ್ತು ಕರ್ನಾಟಕದಲ್ಲಿ ಇದ್ದೇ ಇದ್ದಂತ ಜಾಫರ್ ಶರೀಫು, ಅಜೀಜ್ ಸೇಠು ಅಥವಾ ರೆಹಮಾನ್ ಖಾನ್ ಅಂತಕ್ಕಂಥವ್ರು, ನಜೀರ್ ಸಾಬ್ ಅಂತಕ್ಕಂಥವ್ರು ಯಾವುದೇ ಪಕ್ಷದಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಒಂದು ಬಲಿಷ್ಠವಾದ ನಾಯಕತ್ವದ ಕೊರತೆಯಿಂದ
ಆ ಸಮುದಾಯ ಬಳಲ್ತಾ ಇದೆ. ಇದನ್ನ ನಾವು ಒಪ್ಕೊಳ್ಬೇಕು. ವಿಧಾನ ಪರಿಷತ್ನಲ್ಲಿ ಮುಸಲ್ಮಾನ್ ಸದಸ್ಯರಿದ್ದಾರೆ, ಸಚಿವರಾಗಿದ್ದಾರೆ, ಸರಿ. ಆದ್ರೆ ಇಡೀ ಸಮುದಾಯವನ್ನು ಒಂದು ತೆಕ್ಕೆಗೆ ತಗೊಂಡು ಲೀಡ್ ಮಾಡ್ತಕ್ಕಂಥ ಒಬ್ಬ ನಾಯಕ ಮುಸಲ್ಮಾನರು ಇಲ್ಲ. ಒಂದು. ಎರಡನೇದು ಅಂದ್ರೆ ಮುಸಲ್ಮಾನರಿಗೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯಲ್ಲಿ ಏನಾಯ್ತು, ಕಳೆದ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಒಂದು ಪೊಲಿಟಿಕಲ್ ಪೊಲರೈಸೇಷನ್ ಆಗ್ಬಿಡ್ತು. ಏನು ಬೆಳವಣಿಗೆ ಅಂದ್ರೆ, ಒಂದು ಮೂರನೇ ಆಯ್ಕೆಯಾಗಿ ಇದ್ದಂತ ಒಂದು ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ರಿಂದ ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ರೆ ಬೇರೆ ಮೂರನೇ ಆಯ್ಕೆ ಅಥವಾ ಪರ್ಯಾಯ ಆಯ್ಕೆಯ ಅವಕಾಶವೇ ಇಲ್ದಂಗ. ಸೊ ಇದು ಕಾಂಗ್ರೆಸ್ ಇದು ಬಹಳ ಖುಷಿಯ ವಿಚಾರ ಕಾಂಗ್ರೆಸ್ಗೆ, ಇದು ನನ್ನ ಪ್ರಕಾರ. ಯಾಕೆಂದ್ರೆ ಸಹಜವಾಗಿ ಅವರು ಬಿಜೆಪಿ ಮುಸಲ್ಮಾನರು ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಬಿಜೆಪಿಯನ್ನು ಬೆಂಬಲಿಸುವ ಪ್ರಶ್ನೆ ಉಳಿದಿಲ್ಲ ಇವತ್ತು. ಸೊ ಬೇರೆ ರಾಜಕೀಯ ಪರ್ಯಾಯ ಆಯ್ಕೆ ಅವ್ರಿಗಿಲ್ಲ. ಮತ್ತೆ ಎಲ್ಲಿಗೆ ಹೋಗ್ಬೇಕು ಮುಸಲ್ಮಾನರು? ಎಲ್ಲಿ ಕೇಳಬೇಕು? ಎಲ್ಲಿ ಯಾರಿಗೆ ಮತ ಚಲಾಯಿಸಬೇಕು? ಯಾರನ್ನ ನಮಗೆ ರಾಜಕೀಯ ಪ್ರಾತಿನಿಧ್ಯ ಯಾರನ್ನ ಕೇಳಬೇಕಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಒನ್ಲಿ ಕಾಂಗ್ರೆಸ್ ಪಾರ್ಟಿ, ಅದರಲ್ಲೂ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಅಂತ ನಾವು ಹೇಳೋದು. ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತ ಪರಂಪರಾಗತವಾದಂತ ಮತ ಬ್ಯಾಂಕ್ ಮುಸಲ್ಮಾನರದ್ದು ಕಾಂಗ್ರೆಸ್ಗೆ ಇದ್ದಂಥದ್ದು. ಕಾಂಗ್ರೆಸ್, SC/ST. ಸಿದ್ದರಾಮಯ್ಯನವ್ರು ಬಂದ್ಮೇಲೆ OBC ವೋಟ್ ಬ್ಯಾಂಕ್ ಕೂಡ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ. ಸೊ ಬಹಳ ಅಹಿಂದ ಸಮುದಾಯ ಏಕಮೇವ ನಾಯಕತ್ವವನ್ನು ಒಪ್ಕೊಳ್ತಾದ್ರೆ ಸಿದ್ದರಾಮಯ್ಯನ ಮಾತ್ರ ಒಪ್ಕೊಂಡಿದೆ. ನಿಮ್ಮ ಮಾತು ಸತ್ಯ ಆದ್ರು. ಆಗಿರ್ಬೇಕಾದ್ರೆ ಸಿದ್ದರಾಮಯ್ಯನವರಿಂದ ನಾವು ನ್ಯಾಯ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆದರೆ ಸಿದ್ದರಾಮಯ್ಯನವರು ಕೂಡ ಒಂದು ಪಕ್ಷದ ವ್ಯವಸ್ಥೆ ಒಳಗೆ ಇದ್ದಾರೆ. ಒಂದು ಪೊಲಿಟಿಕಲ್ ಕಂಪಲ್ಷನ್ಸ್ ಅವ್ರನ್ನೂ ಕೂಡ ಬಿಟ್ಟಿಲ್ಲ. ಹೈಕಮಾಂಡ್ ಪದ್ಧತಿ ಇದೆ. ಸಹಜವಾಗಿ 2013 ಮತ್ತು 2018 ನಡುವೆ ಇದ್ದಂತ ಸಿದ್ದರಾಮಯ್ಯ ಈಗಿಲ್ಲ ಅಂತಕ್ಕಂಥ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ. ಅಷ್ಟು ದಾಷ್ಟ್ಯತೆಯಿಂದ ಇಚ್ಛಾಶಕ್ತಿಯಿಂದ ರಾಜಕಾರಣವನ್ನ ಮಾಡುವ ಉತ್ಸಾಹ ಸಿದ್ದರಾಮಯ್ಯನವ್ರು ಕಮ್ಮಿ ಆಗಿರ್ಬೋದು. ಒಟ್ಟು ಶಾಮನೂರು ಶಿವಶಂಕರಪ್ಪನವರ ರಾಜಕೀಯ ಪ್ರಾಬಲ್ಯ ಇದೆಯಲ್ಲ, ಅದನ್ನ ಮೀರಿ ಸಿದ್ದರಾಮಯ್ಯನವರು ಕೂಡ ಹೋಗಕ್ಕಾಗಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಗುರುತಿಸ್ಬೋದು. ಆದ್ರೆ KPCC ಇದೆ, AICC ಇದೆ, ಪಕ್ಷದ ಹೈಕಮಾಂಡ್ ಇದೆ, ಅಲ್ಲಿಂದ ಕೂಡ ತೀರ್ಮಾನ ಆಗುತ್ತಿದ್ದು. ಸೊ ಮುಂದೆ ನನಗನ್ಸೋದು ಸಿದ್ದರಾಮಯ್ಯನವ್ರು ಒಬ್ಬರನ್ನೇ ಗುರಿ ಮಾಡೋದ್ರಲ್ಲಿ ನನಗೆ ನ್ಯಾಯ ಕಾಣಿಸೋದಿಲ್ಲ. ಯಾಕೆಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಂದು MP ಸೀಟು ಬಹಳ ಮುಖ್ಯ ಆಗಿರೋದ್ರಿಂದ ಈಗ ಹಾಲಿ ಇರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮುಂದೆಯೂ ಕೂಡ ಗೆಲ್ಬೇಕು ಅನ್ನುವ ಪ್ಲಸ್ ಆಗ್ಬೇಕು, ಕಾಂಗ್ರೆಸ್ಗೆ ಬೇಕು ಅನ್ನುವ ದೃಷ್ಟಿಯಿಂದ ಹೈಕಮಾಂಡ್ ಈ ರೀತಿಯ ಒಂದು ತೀರ್ಮಾನಕ್ಕೆ ಬಂದಿರಬಹುದು. ಅದನ್ನ ಸಿದ್ದರಾಮಯ್ಯನವರು ಕೂಡ ಪಾಲಿಸತಕ್ಕಂಥ ಅನಿವಾರ್ಯತೆ ಬಂದಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಾಯ್ತು ಅಂದ್ರೆ, ಸಿದ್ದರಾಮಯ್ಯನವ್ರ ಪಾತ್ರ ಏನಾಗ್ಬೋದಿತ್ತು ಅಂದ್ರೆ, ಏನು ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನ ಸಬ್ಮಿಟ್ ಮಾಡುವ ಮುಂಚೆಯೇ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದಿತ್ತು. ಈಗ ಹೋಗಿ ಅವ್ರ ಕಣದಲ್ಲಿ ಉಳಿದ್ಮೇಲೆ ಅವ್ರನ್ನ ರಿಟೈರ್ಡ್ ಮಾಡಿ ಈ ಹಂತದಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅಲ್ಲಿ ಕೂಡ ಸ್ವಲ್ಪ ಎಡವಟ್ಟಾಗಿದೆ ಅಂತ ನನಗನ್ಸುತ್ತೆ. ಮುಖ್ಯವಾಗಿ ನಿನ್ನೆ ಕೂಡ ಅವರು ಪ್ರಸ್ತಾಪ ಮಾಡಿದ್ರು, ಮೈಸೂರಲ್ಲಿ ನಾನು ಈ ಹಿಂದೆ ಸಾದಿಕ್ ಅವರನ್ನ ಭೇಟಿಯಾಗಿದೆ, ಮಾತನಾಡಿದೆ, ನನ್ಗೆ ಬಹಳ ವರ್ಷಗಳ ಒಂದು ಸ್ನೇಹ ನನ್ನ ಜೊತೆಗೆ ಇದೆ ಇವರದ್ದು ಅನ್ನೋದಾಗಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ರು. ಸುದ್ದಿಗೋಷ್ಠಿಯಲ್ಲೂ ಕೂಡ ಅವರ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅದನ್ನ ಹಾಕೊಂಡಿದ್ರು ಅಂತ. ಸೊ ಸಾದಿಕ್ ಕೂಡ ಅಲ್ಲಿ ಒಬ್ಬ ಸಮುದಾಯದ ನಾಯಕರಾಗಿ ಗುಳಿಸ್ಕೊಂಡಿರ್ಲಿಲ್ಲ. ಆಮೇಲೆ ಅವರು ಶಿವಶಂಕರಪ್ಪನವರ ಜೊತೆಗೆ ಇದ್ಕೊಂಡು ಅವರನ್ನ ನನ್ನ ರಾಜಕೀಯ ಗುರುಗಳು ಅಂತ ಹೇಳ್ಕೊಂಡೇ ಇದ್ರು ವಿನಃ ಸಮುದಾಯಕ್ಕೆ ಬೇಕಾದಂತಹ ಆದ್ಯತೆಗಳನ್ನ ಕಾಂಗ್ರೆಸ್ ಪಕ್ಷದಿಂದ ಕೂಡಿಸುವಂತ ಪ್ರಯತ್ನ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಹೇಳಿದ್ರೆ ಅವರು ಅಷ್ಟು ಪಟ್ಟು ಹಿಡಿದಂತ ಅವರು ಸಿದ್ದರಾಮಯ್ಯನವರು ಮಾತುಕತೆಯ ಬಳಿಕ ಒಂದೇ ಕ್ಷಣದಲ್ಲಿ ಅಥವಾ ಕೆಲವು ಕ್ಷಣಗಳಲ್ಲಿ ಅವರು ಒಪ್ಕೊಂಡ್ಬಿಟ್ರು, ನಾನು ಪಕ್ಷಕ್ಕಾಗಿ ನಾನು ದುಡಿತೀನಿ, ಸಮರ್ಥೆಗೆ ನಾನು ಪ್ರಚಾರ ಮಾಡ್ತೀನಿ ಅನ್ನುವ ಅರ್ಥದಲ್ಲಿ ಅವರು ಮಾತನಾಡ್ಬಿಟ್ರು ಅಂತ. ಸೊ ಕಳೆದ 2023 ವಿಧಾನಸಭಾ ಚುನಾವಣೆಯನ್ನ ನಾವು ಗಮನಿಸಿದ್ರೆ ದಾವಣಗೆರೆ ಉತ್ತರ ಮತ್ತು ದಾವಣಗೆರೆ ದಕ್ಷಿಣ, ಆಮೇಲೆ ಲೋಕಸಭಾ ಚುನಾವಣೆ ಫಲಿತಾಂಶವನ್ನು ಕೂಡ ಗಮನಿಸಿದ್ರೆ ಬಹಳ ಅಂತರದಿಂದ ಈ ಕುಟುಂಬದ ನಾಯಕರು ಗೆದ್ದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಉತ್ತರದಲ್ಲಿ 24,000 ಮತಗಳ ಅಂತರದಲ್ಲಿ ಮಲ್ಲಿಕಾರ್ಜುನ್ ಗೆಲ್ತಾರೆ, 24,000 ಅಂತರಗಳಲ್ಲಿ ಶಾಮನೂರು ಶಿವಶಂಕರಪ್ಪನವರು ಅಜಯ್ ಕುಮಾರ್ ಎದುರು ಗೆಲ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಒಂದು ಹಂತಕ್ಕೆ ದಾವಣಗೆರೆ ಕ್ಷೇತ್ರಗಳಲ್ಲಿ ಮುಸ್ಲಿಮ್ರು ಅಥವಾ ಅಹಿಂದ ವರ್ಗದವರು ಕಾಂಗ್ರೆಸ್ ನಿಂದ ವಿಮುಖ ಆಗ್ತಾ ಇದ್ದಾರೆ ಅನ್ನುವಂತ ವಾತಾವರಣ ಇದು ಸ್ಪಷ್ಟವಾಗಿ ಉಲ್ಲೇಖಿಸುತ್ತೆ ಅಲ್ವಾ, ಹೇಳುತ್ತೆ ಅಲ್ವಾ? ನೋಡಿ, ನೀವ್ ಹೇಳಿದ ಕರೆಕ್ಟ್ ಪಾಯಿಂಟ್ ಇದೆ ಶ್ರೀರಾಜ್ ಅವರ. ಸೊ ಪ್ರತಿ ಚುನಾವಣೆಯಲ್ಲೂ ಕೂಡ ಅಪ್ ಅಂಡ್ ಡೌನ್ ಆಗಿದೆ ರಿಸಲ್ಟ್.
ಶಾಮನೂರು ಶಿವಶಂಕರಪ್ಪನವ್ರದ್ದು ಮತ್ತು ಎಸ್ ಮಲ್ಲಿಕಾರ್ಜುನ್ ಅವ್ರದ್ದು. ಸೊ ಈ ಫ್ಲಕ್ಚುಯೇಷನ್ಸ್ ನಾವು ನೋಡ್ಬೇಕು, ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ಫಸ್ಟ್ ಆಫ್ ಆಲ್ ಸಾದಿಕ್ ಪೈಲ್ವಾನ್ ಅವರು ಇಡೀ ಮುಸಲ್ಮಾನ್ ಸಮುದಾಯದ ನಾಯಕ ಅಲ್ಲ, ಅವರು ಪ್ರತಿನಿಧಿ ಅಲ್ಲ. ಅವ್ರು ಯಾವತ್ತೂ ಕೂಡ ಮುಸ್ಲಿಮರ ಸಮಸ್ಯೆಗಳ ಕುರಿತು ಸರ್ಕಾರದ ಮಟ್ಟಿಗೆ ಹೋರಾಟ ಮಾಡ್ತಕ್ಕಂಥ ಯಾವ ಪ್ರಯತ್ನವನ್ನು ಮಾಡಿಲ್ಲ. ಅವರು 40 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಅವರೇ ಹೇಳ್ಕೊಂಡಿರೋ ಪ್ರಕಾರ 40 ವರ್ಷದಲ್ಲಿ ನಾನು ಇದೀನಿ, ಸಿದ್ದರಾಮಯ್ಯ ಅವ್ರ ಜೊತೆಗೆ ಇದ್ದೀನಿ. ಸೊ ನೀವ್ ಹೇಳ್ದಂಗೆ ಆಲ್ ಆಫ್ ಸಡನ್ ನೀವು ಸಡನ್ ಆಗಿ ಯೂಟರ್ನ್ ತಗೊಂಡಿದ್ದೀಯಲ್ಲ. ಸೊ ಇದು ಪರ್ಸನಲ್ ಬೆನಿಫಿಟ್ಸ್ಗೋಸ್ಕರ ಒಂದು ಸಮುದಾಯವನ್ನ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ನಿಜವಾಗ್ಲೂ ಕೂಡ ಅದು ಆಗಿರ್ಬೋದು, ಅವ್ರನ್ನ ಬಲಿಪಶು ಕೂಡ ಮಾಡಿರ್ಬಹುದು. ಯಾಕೆಂದ್ರೆ ನೀವು ನೋಡಿ, ಟಿಕೆಟ್ ಹಂಚಿಕೆ ಆಗುವ ಮುಂಚೆಯೇ ಶಾಮನೂರು ಅವರ ಮೊಮ್ಮಗ ನಾಮಪತ್ರವನ್ನು ನಾಮಿನೇಷನ್ ಮಾಡಿರ್ತಾರೆ. 1 ಸೆಕೆಂಡ್ ಟಿಕೆಟ್ ಅನೌನ್ಸ್ ಆದ್ಮೇಲೆ ಸೊ ಮುಸ್ಲಿಂ ಸಮುದಾಯವನ್ನ ವಿಶ್ವಾಸಕ್ಕೆ ತಗೊಂಡು ಆ ಸಂದರ್ಭದಲ್ಲೇ ಇತ್ಯರ್ಥ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ ಮೇಲೆ ಇತ್ತು? ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಮುಸಲ್ಮಾನ್ ನಾಯಕರ ಮೇಲೆ ಇತ್ತು, ಸಿದ್ದರಾಮಯ್ಯನವ್ರ ಮೇಲೂ ಇತ್ತು, ಡಿ ಕೆ ಶಿವಕುಮಾರ್ ಮೇಲೂ ಇತ್ತು. ಆದ್ರೆ ಅದಾಗ್ಲಿಲ್ಲ. ನೀವು 2-3 ಗಂಟೆಗೆ ನಾಮಿನೇಷನ್ ವಿಡ್ರಾ ಮಾಡಕ್ ಕೊನೆಯ ಅವಧಿಯಲ್ಲಿ 2:45ಗೆ ಕಾಂಗ್ರೆಸ್ನ ಮುಸಲ್ಮಾನ್ ಲೀಡರ್ ಬರ್ತಾರೆ ದಾವಣಗೆರೆಗೆ, 2:45ಗೆ. ಸೊ ಅವಾಗ ಕನ್ವಿನ್ಸ್ ಮಾಡಕ್ ಹೋಗ್ತಾರೆ, ಆಗೋದಿಲ್ಲ. ಸೊ ನಿನ್ನೆ ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿ ಸಿಎಂ ಮುಂದೆ ಕೂರಿಸಿ ಸಿಎಂ ಆಲ್ ಆಫ್ ಸಡನ್ ಆಗಿ ಚರ್ಚೆ ಇಲ್ದಲ್ಲ ಆಲ್ ಆಫ್ ಸಡನ್ ಆಗಿ ಅವರು ವಿಡ್ರಾ ಮಾಡ್ಕೊಳ್ತಾರೆ. ಇದೆಲ್ಲ ಏನೇನು ಸೂಚಿಸುತ್ತೆ ಅಂದ್ರೆ, ಕಾಂಗ್ರೆಸ್ ಪಕ್ಷದೊಳಗೆ ಇರ್ತಕ್ಕಂಥ ಮುಸಲ್ಮಾನ್ ಸಮುದಾಯದ ನಾಯಕರುಗಳಿಗೆ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಕ್ಲಾರಿಟಿ ಇರಲಿಲ್ಲ. ನಾವು ನಮ್ಮ ಸಮುದಾಯದ ರಾಜಕೀಯ ಪ್ರಜ್ಞೆಯನ್ನ ಅಥವಾ ರಾಜಕೀಯ ಅಸ್ಮಿತೆಯನ್ನ ಸಾಬೀತು ಮಾಡಿಸುವ ಒಂದು ಅವಕಾಶಕ್ಕೆ ಅವರು ಮುಂದಾಗ್ಲಿಲ್ಲ. ಸೊ ಸಾದಿಕ್ ಪೈಲ್ವಾನ್ ಅವರೇ ಸಮುದಾಯದ ಹಿತ ಮುಖ್ಯ, ನಮ್ಮ ರಾಜಕೀಯ ಸ್ವಾಭಿಮಾನ ಮುಖ್ಯ ಅನ್ನೋದಾಗಿದ್ದಿದ್ರೆ ಅವರು ಕಣದಲ್ಲಿ ಉಳಿಬೇಕಿತ್ತು. ಸೋಲು ಗೆಲುವು ಮುಖ್ಯ ಅಲ್ಲ. ಇಲ್ಲಿ ನನ್ನ ಪ್ರಾತಿನಿಧ್ಯ ಇದೆಯಲ್ಲ, ನನ್ನ ಸ್ಪರ್ಧೆ ಅಥವಾ ನನ್ನ ಸ್ವಾಭಿಮಾನವನ್ನ ಪ್ರತಿಪಾದಿಸುವ ಹಕ್ಕನ್ನ ಕಾಪಾಡ್ಕೊಳ್ಳೋದಕ್ಕೆ ಅದು ಇಡೀ ಮುಸಲ್ಮಾನ್ ಸಮುದಾಯದ ಪ್ರತಿನಿಧಿಯಾಗಿ ಅವರು ಎಮರ್ಜ್ ಆಗ್ಬಿಡ್ತಿದ್ರು ಕಣದಲ್ಲಿ ಉಳಿದಿದ್ದೇ ಆಗಿದ್ರೆ. ಸೊ ಅಂತ ಅವಕಾಶವನ್ನು ಕಳ್ಕೊಂಡ್ರು. ಅಥವಾ ಅವರನ್ನ ನಿಲ್ಲೋದಕ್ಕೆ ಯಾರೆಲ್ಲ ಪ್ರೇರೇಪಣೆ ಮಾಡಿದ್ರು ಕಾಂಗ್ರೆಸ್ ಪಕ್ಷದೊಳಗಿದ್ದ, ಅವ್ರ ಉದ್ದೇಶ ಏನಾಗಿತ್ತು ಅನ್ನೋದು ಮುಖ್ಯ. ಅವ್ರ ಉದ್ದೇಶ ಕೂಡ ಏನಾಗಿತ್ತು? ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪನವ್ರ ಫ್ಯಾಮಿಲಿ ಆರ್ಡಿನರಿ ಫ್ಯಾಮಿಲಿ ಅಲ್ಲ, ಅದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಂಡು ಬಂದಿರೋದು. 1994ರಿಂದ ಶಾಮನೂರು ಶಿವಶಂಕರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟ್ರೆಸರರ್ ಉಳ್ಕೊಂಡಿದ್ರೆ ಅವ್ರ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕಟ್ಟೋದಕ್ಕೆ ಅವ್ರ ಕೊಡುಗೆ ಇದೆ, ಇಲ್ಲ ಅಂತ ಯಾರು ನಿರಾಕರಿಸಕ್ ಆಗೋದಿಲ್ಲ. ಆದರೆ ಮುಸ್ಲಿಮರ ಪ್ರಾತಿನಿಧ್ಯದ ಪ್ರಶ್ನೆ ಬಂದಾಗ ಅವರು ಸ್ಯಾಕ್ರಿಫೈಸ್ ಮಾಡ್ಬೋದಿತ್ತು. ಇದು ಗೊತ್ತಿತ್ತಲ್ವಾ? ದೊಡ್ಡ ಫ್ಯಾಮಿಲಿಯನ್ನ ರಾಜಕೀಯ ಶಕ್ತಿನ ನಾವು ಎದುರಿಸಕ್ ಆಗೋದಿಲ್ಲ, ಮೀರಿ ಹೋಗಕ್ ಆಗಲ್ಲ ಅಂತ ಕಾಂಗ್ರೆಸ್ನ ಮುಸಲ್ಮಾನ್ ನಾಯಕರಿಗೆ ಗೊತ್ತಿತ್ತಲ್ವಾ? ಮತ್ತೆ ಯಾಕೆ ಸಾದಿಕ್ ಪೈಲ್ವಾನ್ ಅವ್ರನ್ನ ಮುಂದಕ್ ಬಿಟ್ಟಿದ್ರಿ? ಸೊ ಇದು ಬಲಿಪಶು ಮಾಡ್ತೀವಿ ಒಂದ್ ಹಂತಕ್ಕೆ. ಸೊ ಸಾದಿಕ್ ಪೈಲ್ವಾನ್ ಅವರು ಆಲ್ ಆಫ್ ಸಡನ್ ಆಗಿ ಯೂ ಟರ್ನ್ ತಗೊಳ್ಳೋದಕ್ಕೆ ಯಾರ ಪ್ರೇರಣೆ ಇದೆ? ಹೈಕಮಾಂಡ್ ಕನ್ವಿನ್ಸ್ ಮಾಡ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಕಾಂಗ್ರೆಸ್ ನಲ್ಲಿ ಇರುವ ಮುಸಲ್ಮಾನ್ ನಾಯಕರೇ ತನ್ನ ಸಮುದಾಯದ ನಾಯಕನನ್ನೊಬ್ಬನ್ನ ತಗೊಂಡೋಗಿ ಮುಂದೆ ನಿಲ್ಲಿಸಿ ಬಲಿಪಶು ಮಾಡಿರ್ಬೋದು ಅಂತ ಅನ್ಕೊಳ್ಳೋದು ಎಲ್ಲ ಕಡೆನೂ ಮಾತು ಕೇಳಿ ಬರ್ತಾ ಇದೆ. ಸರ್, ನಾನು ಅನೇಕ ಬಾರಿ ಈ ಕಾಂಗ್ರೆಸ್ನ ರಾಜಕೀಯವನ್ನ ಪ್ರಸ್ತಾಪಿಸುತ್ತಿರುವಂತ ಸಂದರ್ಭದಲ್ಲಿ ನಾನು ಉಲ್ಲೇಖಿಸಿದ್ದೇನೆ. ಕಾಂಗ್ರೆಸ್ ಕಳೆದ ಕೆಲವು ವರ್ಷಗಳಿಂದ ಒಕ್ಕಲಿಗರ ಮತವನ್ನ, ಲಿಂಗಾಯತರ ಮತವನ್ನ ಹಂತ ಹಂತವಾಗಿ ಕಳೆದುಕೊಳ್ತಾ ಬರ್ತಾ ಇದೆ. ಈಗ ಅಹಿಂದ ಮತಗಳನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗತ್ತಾ ಅಂತ. ಇನ್ನು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಈ ನಾಯಕತ್ವದ ಬದಲಾವಣೆ ಚರ್ಚೆ ಇದೆಯಲ್ಲ, ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ ಕೆ ಶಿ ಅವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಿದ್ರೆ ಬಹುಶಃ ಈ ಅಹಿಂದ ಮತಗಳೆಲ್ಲವೂ ಕೂಡ ವಿಮುಖ ಆಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇಲ್ವಾ? ಅದಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದ್ ಹಂತಕ್ಕೆ ನಾಂದಿ ಹಾಡುತ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗತ್ತೆ ಅಲ್ವಾ ಸರ್? ಹೊಸ ರಾಜಕೀಯ ಪರ್ಯಾಯ ರಾಜಕೀಯ ಕಡೆಗೆ ಎಲ್ಲ ಮತ ಸಮುದಾಯಗಳು ನೋಡ್ತಾ ಇದ್ದಾವೆ ಅಂತ ನನಗನ್ಸುತ್ತೆ. ಏನಾಗಿದೆ, ಸಿದ್ದರಾಮಯ್ಯನವರು 2013 ನಂತರದಲ್ಲಿ ಬಂದಾಗ ಒಂದು ಅಹಿಂದ ವೋಟ್ ಬ್ಯಾಂಕ್ ಅನ್ನ ಪೋಲರೈಸೇಷನ್ ಮಾಡ್ಕೊಂಡು ಕಾಂಗ್ರೆಸ್ಗೆ ಶಕ್ತಿಯನ್ನ ತುಂಬಿದ್ರು. ಇದನ್ನೆಲ್ಲರೂ ಒಪ್ಕೊಳ್ಬೇಕು, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು, ಹಿಂದುಳಿದ ವರ್ಗಗಳ ಸಮೀಕ್ಷೆಗೆ ಸಂಬಂಧಪಟ್ಟಂಗೆ ಕಾಂತರಾಜು ವರದಿಯನ್ನ ಈ ಸರ್ಕಾರ ಜಾರಿಗೊಳಿಸಲಿಲ್ಲ. ಒಳ ಮೀಸಲಾತಿ ವಿಚಾರದಲ್ಲಿ 3 ವರದಿಗಳು ಬಂದ ಮೇಲೂ ಕೂಡ ಅದನ್ನ ಇತ್ಯರ್ಥ ಪಡಿಸಕ್ ಆಗಿಲ್ಲ ಇರ್ತದೆ ಕಾಂಗ್ರೆಸ್ ಸರ್ಕಾರ. ಈಗ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ ಆಗ್ತಿರುವಂತಹ ವರದಿಯ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಆಗ್ತಿದೆ.
ಮುಸಲ್ಮಾನರಿಗೆ ಸವಲತ್ತುಗಳನ್ನ ಜಾಸ್ತಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಮುಸಲ್ಮಾನ್ ಸಮುದಾಯಕ್ಕೆ, ಅಲ್ಪಸಂಖ್ಯಾತರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಅವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡುವ ಪ್ರಶ್ನೆ ಬಂದಾಗ ಇಂಥ ವಿಮುಖ ನೀತಿಯನ್ನ ಅನುಸರಣೆ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ಎಲ್ಲಿವರೆಗೂ ಇದು ಇರುತ್ತೆ ಅಂದ್ರೆ, ನೀವು ತುಂಬಾ ಸಂಘಟಿತವಾದ ಸಮುದಾಯಗಳು ಯಾವ್ದು ಅಂದ್ರೆ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣ ಸಮುದಾಯಗಳು, ಬಲಾಢ್ಯ ಜಾತಿಗಳು ತುಂಬಾ ಸಂಘಟಿತವಾಗಿದ್ದಾವೆ. ನಮ್ಮ ಜಾತಿಯವನು ಮುಖ್ಯಮಂತ್ರಿ ಆಗ್ತಾನೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಆ ಸಮುದಾಯಗಳು. ಸೊ ಬೆಂಬಲವನ್ನ ಕೊಡ್ತವೆ. ಆದ್ರೆ ಈ ಅನ್ಆರ್ಗನೈಸ್ಡ್ ಕಮ್ಯುನಿಟಿಗಳಿದಾವಲ್ಲ, ಅದು ಮುಸಲ್ಮಾನರಿಗೆ, ನಾನು ಹೇಳಿದ್ನಲ್ಲ, ಮುಸಲ್ಮಾನರಿಗೆ ಒಂದು ನಾಯಕತ್ವವೇ ಇಲ್ಲ. ದಲಿತ ಸಮುದಾಯಗಳು ಒಡೆದು ಹೋಗಿದಾವೆ ಒಳ ಮೀಸಲಾತಿ ವಿಚಾರದಲ್ಲಿ. ಇರ್ತಕ್ಕಂಥದ್ದು ಕುರುಬ ಸಮುದಾಯ. ಆ ಕುರುಬ ಸಮುದಾಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಉಳ್ಕೊಂಡಿದೆ. ಒಕ್ಕಲಿಗರು ಇದ್ದಾರೆ. ಯಾವ ಸಿದ್ದರಾಮಯ್ಯ, DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಮಾತ್ರ ನಾವು ಒಕ್ಕಲಿಗರು ಬೆಂಬಲನ ಮಾಡ್ತಿದೆ. ಸೊ ಇವೆಲ್ಲವೂ ಆದ ಇವನ್ನೆಲ್ಲವನ್ನು ಕನ್ಸಾಲ್ಟೇಟ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗೋದಾದ್ರೆ ಈ ತರದ ಸಂದರ್ಭಗಳಲ್ಲಿ ಅವರಿಗೆ ಏನೇನು ಅಗತ್ಯ ಇದೆ ಅದನ್ನು ಕೊಡ್ಬೇಕಾಗತ್ತೆ ಆ ಸಮುದಾಯಗಳಿಗೆ. ನೀವು ಹಿಂದುಳಿದ ವರ್ಗಗಳ ಸಂಬಂಧಪಟ್ಟಂಗೆ, ಹಿಂದುಳಿದ ವರ್ಗಗಳ ಔದ್ಯೋಗಿಕ ಮತ್ತು ಶೈಕ್ಷಣಿಕ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಡೆದಂತ ಕಾಂತರಾಜ್ ವರದಿಯನ್ನ ಜಾರಿಗೊಳಿಸಲಿಲ್ಲ. ಬಹಳ ಮುಖ್ಯವಾದಂತ ವರದಿ ಅದು. ಸೊ ಹಿಂದುಳಿದ ವರ್ಗಗಳು ಯಾಕೆ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಏನಾದ್ರು ಸ್ಟೆಪ್ ಡೌನ್ ಮಾಡಿಸಿದ್ರೆ ಏನಾಗ್ಬೋದು ಪರಿಣಾಮ ಇಟ್ಕೊಳಕ್ ಆಗೋದಿಲ್ಲ. ಬಟ್ ಬಹಳ ಮುಖ್ಯವಾಗಿ ಏನಂದ್ರೆ, ಈ ಸಮುದಾಯಗಳಿಗೆ ಆಯ್ತು, ಹಿಂದುಳಿದ ವರ್ಗಗಳು ನಾಳೆ ದಿವಸ ಲಿಂಗಾಯತರು ಸಹಜವಾಗಿ ಬಿಜೆಪಿಯಲ್ಲಿದ್ದಾರೆ, ಒಕ್ಕಲಿಗರು ಕುಮಾರಸ್ವಾಮಿ ದೇವೇಗೌಡರ ಜೊತೆಗಿದ್ದಾರೆ, ದೇವೇಗೌಡರು ಕುಮಾರಸ್ವಾಮಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಮುಂದಿನ ಚುನಾವಣೆಗಳು ಓಟ್ ಶಿಫ್ಟ್ ಆಗ್ತಕ್ಕಂಥ ಸಂದರ್ಭಗಳು ಇದ್ದೇ ಇರ್ತವೆ. ಆದ್ರೆ ಮುಸಲ್ಮಾನರಿದಾವಲ್ಲ, ಮುಸಲ್ಮಾನ್ ಸಮುದಾಯಕ್ಕೆ ಪರ್ಯಾಯ ಆಯ್ಕೆ ಇಲ್ಲ. ಸೊ ಪರ್ಯಾಯ ಆಯ್ಕೆ ಇಲ್ಲ ಅಂದಾಗ ವೋಟ್ ಹಾಕದಲ್ಲೇ ನ್ಯೂಟ್ರಲ್ ಆಗೋಕ್ಕೂ ಕೂಡ ಅವರು ಅವಕಾಶ ಇಲ್ಲ. ಯಾಕಂದ್ರೆ ಅವರು ತಟಸ್ಥರಾದ್ರೆ ಬಿಜೆಪಿಗೆ ಲಾಭ ಆಗುತ್ತೆ. ಸೊ ಕಾಂಗ್ರೆಸ್ಗೆ ಅನಿವಾರ್ಯವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಕ್ಕಂಥದ್ದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಈ ದೌರ್ಬಲ್ಯವನ್ನ ಕಾಂಗ್ರೆಸ್ ಕಂಡುಕೊಂಡು ಈ ರೀತಿಯ ಅನ್ಯಾಯಗಳನ್ನ ಮಾಡ್ತಾ ಇದೆಯಾ, ಇದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತು. ಹಾಗಾದ್ರೆ ನೀವು ಯಾವಾಗ ಕೊಡ್ತೀರಿ? ದಕ್ಷಿಣ ಕ್ಷೇತ್ರದಲ್ಲೇ ನಾವು ಗಮನಿಸಬೇಕು, ಮುಸ್ಲಿಮರಿಗೆ ಟಿಕೆಟ್ ಕೊಡೋದಕ್ಕೆ ಕಾಂಗ್ರೆಸ್ ಮೀನಮೇಷ ಎಣಿಸಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಜಬ್ಬಾರ್ ಅವರಿಗೆ ಕೂಡ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಅವರು ಕೂಡ ಲಾಬಿ ಮಾಡಿದ್ರು ಅನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ಇತ್ತು. ಅದೇ ಸಂದರ್ಭದಲ್ಲಿ ಮುಸ್ಲಿಂ ಮತದಾರರೆಲ್ಲ ಹೇಳಿದ್ರು, ಜಬ್ಬಾರ್ ವೇಸ್ಟ್, ಅವ್ರಿಗೆ ಕೊಡೋದ್ ಬೇಡ, ಸಾದಿಕ್ ಅವ್ರಿಗೆ ಕೊಟ್ಬಿಡಿ ಅನ್ನುವ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಮುಸ್ಲಿಂ ಮುಖಂಡರು, ನಾಯಕರೆಲ್ಲರೂ ಕೂಡ ಮಾತಾಡಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಬಟ್ ಈಗ ಸಾದಿಕ್ ಮುಸ್ಲಿಂ ಮತದಾರರಲ್ಲಿ ಗಳಿಸ್ಕೊಂಡಂತಹ ವಿಶ್ವಾಸವನ್ನ ಹಾಳು ಮಾಡ್ಕೊಂಡಿದ್ದಾರೆ, ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಒಂದಿಷ್ಟು ಮುಸ್ಲಿಂ ಮುಖಂಡರು ಬಿಜೆಪಿ ಜೊತೆಗೆ ನಾವು ಹೋಗ್ತೀವಿ, ಬಿಜೆಪಿಗೆ ಮತವನ್ನ ಹಾಕ್ತೀವಿ ಅನ್ನುವಂತಹ ಆಕ್ರೋಶಗಳನ್ನೆಲ್ಲ ವ್ಯಕ್ತಪಡಿಸಿದ್ರು. ಈ ರಿಜ್ವಾನ್ ಅರ್ಷದ್ ಅವರು, ಸಲೀಂ ಅಹಮದ್ ಅವರು, ಜಮೀರ್ ಅಹಮದ್ ಅವರ ಜೊತೆಗೆ ಒಂದಿಷ್ಟು ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲೂ ಕೂಡ ಏನು ಗರ್ಭಾಪ್ಸಿ ಅನ್ನುವ ಆಕ್ರೋಶವನ್ನ ವ್ಯಕ್ತಪಡಿಸಿ ಗೋ ಬ್ಯಾಕ್ ಅನ್ನ ಘೋಷಣೆಯನ್ನ ಮಾಡಿದ್ರು ಅಂತ. ಸೊ ಹಾಗಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಮುಸ್ಲಿಮರ ಆಕ್ರೋಶ ಏನು ಆರಂಭ ಕಾಲಘಟ್ಟದಲ್ಲಿ ಅಥವಾ ನಿನ್ನೆ ಮೊನ್ನೆ ಎಲ್ಲ ಏನ್ ವ್ಯಕ್ತಪಡಿಸಿದ್ರೋ ಅದು ಚುನಾವಣೆ ದಿನವೂ ಕೂಡ ಇರುತ್ತಾ ಅಥವಾ ಕಾಂಗ್ರೆಸ್ಗೆ ಮತವನ್ನು ಚಲಾಯಿಸ್ತಾರ ಅನ್ನುವಂತ ಪ್ರಶ್ನೆ ಇದೆ. ಇದು ಕಾಂಗ್ರೆಸ್ನ ಒಂದು ಓವರ್ ಕಾನ್ಫಿಡೆನ್ಸ್ ಅನ್ಸಲ್ವಾ ಅಂತ? ಇಲ್ಲ, ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಚುನಾವಣೆ ಫಲಿತಾಂಶ ಅಥವಾ ಮತ ಮಾರ್ಜಿನ್, ಆ ಮಾರ್ಜಿನ್ ಅಲ್ಲಿ ಏನ್ ವ್ಯತ್ಯಾಸ ಆಗುತ್ತೆ ಅಥವಾ ಚುನಾವಣಾ ಫಲಿತಾಂಶದಲ್ಲಿ ಇನ್ ಕೇಸ್ ಏನಾದ್ರೂ ಶಾಮೂಲು ಮೊಮ್ಮಗ ಸೋತ್ ಬಿಟ್ರೆ, ಕಾಂಗ್ರೆಸ್ ಪಕ್ಷ ಸೋತ್ ಬಿಟ್ರೆ ಅದು ಕ್ಲಿಯರ್ ಆಗಿರುತ್ತೆ. ಮುಸಲ್ಮಾನ್ ಸಮುದಾಯಗಳು ಪರ್ಯಾಯ ಆಯ್ಕೆಯನ್ನ ನೋಡ್ಕೊಂಡಿದ್ದಾರೆ. ಅದು ಬಿಜೆಪಿಗೆ ಓಟ್ ಹಾಕಿರ್ಬೋದು ಅಥವಾ ನ್ಯೂಟ್ರಲ್ ಆಗಿರ್ಬೋದು, ಉಳ್ಕೊಂಡಿರ್ಬೋದು. ಮಾತ್ರ ಅಲ್ಲ, ಅಹಿಂದ ಮತಗಳು ಕೂಡ ಅಂತ ಅನ್ಸುತ್ತೆ. ಇಲ್ಲ, ಅಹಿಂದ ಮತಗಳು ನೋಡಿ, ಅಲ್ಲಿ 30,000 ಕುರುಬ ಮತಗಳಿದಾವೆ. ನನ್ ಪ್ರಶ್ನೆ ಇರೋದು 50ರಿಂದ 65,000 ಮುಸಲ್ಮಾನ್ ಮತಗಳಿದಾವೆ. ಎಲ್ಲಾ ಜಾತಿಗಳಿಗಿಂತ ಎಷ್ಟು ವೋಟ್ ಬ್ಯಾಂಕ್ ಇರೋದು ಮುಸಲ್ಮಾನರು. ನೀವು ಅವರಿಗೆ ಕೊಟ್ಟಿಲ್ಲ ಟಿಕೆಟ್ ಅಂದಾಗ ಈ ಮತಗಳು ಎಲ್ಲಿಗೆ ಹೋಗ್ತವೆ, ಎಲ್ಲಿಗೆ ಹೋಗ್ದಲೇ ಇರೋದನ್ನ ಕಾಯ್ಕೊಳ್ಳೋ ಜವಾಬ್ದಾರಿ ಕಾಂಗ್ರೆಸ್. ಅದಕ್ಕೆ ಏನ್ ಮಾಡ್ತಾರೆ ಮುಂದಿನ ನನಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ದಂಡನಾಯಕನೇ ಶಸ್ತ್ರತ್ಯಾಗ ಮಾಡಿದಾಗ ಯುದ್ಧದಲ್ಲಿ ಕಾಲಾಳುಗಳು ಏನ್ ಮಾಡ್ತಾರೆ, ಸಾದಿಕ್ ಪೈಲ್ವಾನ್ ಎಲ್ಲರನ್ನ ನಂಬಿಸಿ, ಎಲ್ಲರೂ ಅವನನ್ನು ಹುರಿದುಂಬಿಸಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೋರಾಟ ಮಾಡಿ ಸ್ಪರ್ಧೆ ಕಣಕ್ಕೆ ಇಳಿಸಿದ್ದಾಗ ಅವರೇ ಯೂಟರ್ನ್ ತಗೊಂಡಾಗ ಸಹಜವಾಗಿ ಅದು ನಂಬಿಕೆ ದ್ರೋಹ, ಸಮುದಾಯದ ನಂಬಿಕೆ ದ್ರೋಹ. ಸಾಮಾನ್ಯವಾಗಿ ಈಗ ಮುಸಲ್ಮಾನರಿಗೆ ರಾಜಕೀಯ ಅನ್ಯಾಯ ಆಗಿದೆ ಅಂತ ಹೇಳ್ತಕ್ಕಂಥ ತಾತ್ವಿಕವಾದದ್ದು. ನಾವು 50ರಿಂದ 65,000 70,000 ವೋಟ್ ಬ್ಯಾಂಕ್ ಇಟ್ಕೊಂಡು ನಾವು ಮಾಡಕ್ಕಾಗಿಲ್ಲ.
ಕುರುಬರು 30,000 ಇದ್ದಾರೆ, SC/ST 30,000-35,000 ಇದೆ. ಅಷ್ಟೇ ಪ್ರಮಾಣದಲ್ಲಿ ಲಿಂಗಾಯತರಿದ್ದಾರೆ. ಸೊ ಲಿಂಗಾಯತರ ಜೊತೆಗೆ ನಿಮ್ಗೆ ಯಾರು ಓಟ್ ಬೇಕು? ಮುಸಲ್ಮಾನರದ್ದು ಬೇಕು, ಕುರುಬರದ್ದು ಬೇಕು, SC/ST ಬೇಕು. ಸೊ ಹಾಗಿರೋದ್ರಿಂದ ಇದು ಚುನಾವಣೆಯ ಫಲಿತಾಂಶದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ, ಏನ್ ಈಕ್ವೇಶನ್ ಆಗುತ್ತೆ ಅಂತ ಈಗಲೇ ಹೇಳಕ್ಕಾಗೋದಿಲ್ಲ. ಇದು ಕ್ರಮೇಣ ಈಗೇನಂದ್ರೆ ಈಗ ಇರ್ತಕ್ಕಂಥ ಬಿಸಿ ಇದೆಯಲ್ಲ. ಮುಖ್ಯವಾಗಿ ಈ ಬಾರಿ ಉಪಚುನಾವಣೆ ಸಮರ್ಥಗೆ ಜನ ಓಟ್ ಹಾಕಿದ್ರು ಕೂಡ ಶಾಮನೂರ್ ಕುಟುಂಬ ಉದ್ಯಮ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಂತಹ ಕೊಡುಗೆಗಳಿಗೆ, ಆ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಗಳಿಗೆ ಉಪಕಾರ ಸ್ಮರಣೆಯಾಗಿ ಅಷ್ಟೇ ಉಳಿಯುತ್ತೆ ವಿನಃ ಅದು 2028ರಲ್ಲೂ ಕೂಡ ಉಳಿಯುತ್ತೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲ. ಅದು ಆ ನಂಬಿಕೆಯೂ ಕೂಡ ಕಾಂಗ್ರೆಸ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಖಂಡಿತ ಈಗ ಈ ಚುನಾವಣೆ ಬೈ ಎಲೆಕ್ಷನ್ಸ್ ಮುಗಿದೋಗ್ಬಿಡುತ್ತೆ. ಬಟ್ 2028ಕ್ಕೆ ಏನು ಅನ್ನೋ ಒಂದು ಪ್ರಶ್ನೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲು. ಈಗ ಎದ್ದಿರ್ತಕ್ಕಂತ ಅಭಿಪ್ರಾಯಗಳಿದಾವಲ್ಲ, ಈಗ ಎದ್ದಿರ್ತಕ್ಕಂಥ ಕೂಗು ಇದೆಯಲ್ಲ, ಅದನ್ನ ಹೇಗೆ ನಿಭಾಯಿಸ್ತಾರೆ ಚುನಾವಣೆಗೆ ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ 2020 ಮುಂದಿನ ಲೋಕಸಭಾ ಚುನಾವಣೆಗೆ 2018 ಅಂದ್ರೆ 2028 2029ಕ್ಕೆ ಲೋಕಸಭಾ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಕೈಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಏನು ಬಹಳ ಮುಖ್ಯವಾಗಿ ನನಗನ್ಸುತ್ತೆ ಅಂದ್ರೆ, ಮುಸ್ಲಿಂ ಸಮುದಾಯವನ್ನ ತನ್ನ ಜಾಗೀರ್ದಾರು ಅಂತ ಹೇಳ್ಕೊಂಡು ಭಾವಿಸ್ಕೊಂಡಿರೋದು ಕಾಂಗ್ರೆಸ್ಸಿನ ಧೋರಣೆ ಇದೆಯಲ್ಲ, ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಪರ್ಯಾಯ ರಾಜಕೀಯ ಆಯ್ಕೆ ಇಲ್ವಾ ಅಂತಕ್ಕಂಥದ್ದು ನಂಬಿಕೆ. ಸೊ ಎಲ್ಲಿವರೆಗೂ ಮುಸ್ಲಿಂ ಸಮುದಾಯ ಪರ್ಯಾಯ ಆಯ್ಕೆಯನ್ನು ಕಂಡುಕೊಳ್ಳೋದು ಅಲ್ಲಿವರೆಗೂ ಈ ಸಮಸ್ಯೆ ಇರುತ್ತೆ. ಆದ್ರೆ ಕರ್ನಾಟಕದಲ್ಲಿ ಪರ್ಯಾಯ ಆಯ್ಕೆಗೆ ಅವಕಾಶವೇ ಇಲ್ದಂಗೆ ಆಗ್ತಿದೆ. ನೀವು SDPIಗೆ ಹೋಗ್ಬೇಕು. SDPI ಆರಂಭದಲ್ಲಿ ಇದ್ದಂತ ಒಂದು ಶಕ್ತಿ ಈಗ ಇಲ್ಲ. ಈಗ ಅದು ಕರಾವಳಿಗೆ ಸೀಮಿತವಾಗಿ ಬಂದಿದೆ, ಎಲ್ಲ ಕಡೆ ಆ ಶಕ್ತಿ ಇಲ್ಲ. ಆಮ್ ಆದ್ಮಿ ಪಕ್ಷ ಇದೆ, ಆಮ್ ಆದ್ಮಿ ಪಕ್ಷವು ಕೂಡ ದಿನದಿಂದ ದಿನ ಅದು ಶಕ್ತಿ ಕುಂದುತ್ತಾ ಇದೆ. ಸೊ ಬೇರೆ ಏನಿದೆ? ಮುಸ್ಲಿಮರೇ ವಿರುದ್ಧ ಇದೆ. ಹೌದು, SDPI ಸಮಗ್ರ ಮುಸ್ಲಿಂ ಸಮುದಾಯದ ರಾಜಕೀಯ ಸಂಸ್ಥೆ ಅಲ್ಲ, ಅದು ಪ್ರತಿನಿಧಿ ಅಲ್ಲ, ಅದು SDPI ಅಲ್ಲ. ಸೊ ಹಾಗಿರ್ಬೇಕಾದ್ರೆ ನಿಮಗೆ ಆಲ್ಟರ್ನೇಟಿವ್ ಏನಿದೆ? ಸೊ ಆಲ್ಟರ್ನೇಟಿವ್ ಏನಿಲ್ಲ ಅಂದಾಗ ಅವ್ರು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ಸಿನ ಧೋರಣೆ. ಅದು ಸಹಜವಾಗಿ ಯೋಚನೆ ಮಾಡುತ್ತೆ. ಹಾಗಾಗಿ ಮುಸ್ಲಿಮಾನರು ಹೆಚ್ಚು 2028ಕ್ಕೆ ಚುನಾವಣೆಯಲ್ಲಿ ದಾವಣಗೆರೆ ಸೌತ್ ಕ್ಷೇತ್ರದಲ್ಲ ಅಥವಾ ದಾವಣಗೆರೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ತನ್ನ ಪ್ರಾತಿನಿಧ್ಯವನ್ನ ಸ್ಥಾಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈಗಲಿಂದಲೇ ರಾಜಕೀಯ ಮಾಡಬೇಕು. ಚುನಾವಣೆ ಬಂದಾಗ ಒಂದು ಸ್ಪರ್ಧೆ ಮಾಡೋದು ಹೋರಾಟ ಅಲ್ಲ, ಸಮುದಾಯದ ಪರವಾದಂತ ಹೋರಾಟ ಅಂತ ನನಗನ್ಸುತ್ತೆ. ಯಾಕೆ ಅಂದ್ರೆ ಇಡೀ ಸಮುದಾಯಕ್ಕೆ ಒಂದು ರಾಜಕೀಯ ಪ್ರಜ್ಞೆಯನ್ನ ಮೂಡಿಸಬೇಕಾಗಿದೆ, ಕಾಂಗ್ರೆಸ್ಸಿಗೆ ಮಾಡಬೇಕಾಗಿದೆ ಅಂತ. ಹೌದು, ನಿರಂತರವಾಗಿ ಮುಸಲ್ಮಾನ್ ಸಮುದಾಯಕ್ಕೆ ನೀವು ಸವಲತ್ತು ಕೊಡೋದು ಅಷ್ಟೇ ಮುಖ್ಯ ಅಲ್ಲ, ರಾಜಕೀಯ ಅವಕಾಶಗಳನ್ನೇ ಕೊಡದಲ್ಲೇ ಇದ್ರೆ ನೀವು ಸವಲತ್ತು ತಗೊಂಡು ಏನ್ ಮಾಡ್ತೀರಿ? ನೀವು ನನಗೆ ಮನೆ ಕಟ್ಟಿಕೊಡ್ತೀರಿ, ಅನ್ನ ಕೊಡ್ತೀರಿ, ಬಟ್ಟೆ ಕೊಡ್ತೀರಿ, ಸ್ಕಾಲರ್ಶಿಪ್ ಕೊಡ್ತೀರಿ. ಆ ಬಿಜೆಪಿ ಮತ್ತು RSS ಹೇಳುತ್ತಲ್ಲ, ನಾವು ಮುಸ್ಲಿಮರಿಗೂ ಕೂಡ ಪ್ರಾತಿನಿಧ್ಯ ಕೊಟ್ಟಿದ್ದೀವಿ, ನಮ್ಮ ಮೋರ್ಚಾದಲ್ಲೂ ಮುಸ್ಲಿಮರ ಮೋರ್ಚಾವೂ ಕೂಡ ಇದೆ ಅಂತ ಹೇಳಿದೆಲ್ಲ, ಹಂಗಾಗ್ಬಿಟ್ಟಿದೆ ಈಗ ಕಾಂಗ್ರೆಸ್ ಅಂತ. ನೋಡಿ, ಕಾಂಗ್ರೆಸ್ಸಿಗೂ ಬಿಜೆಪಿಗೂ ಸಂಘಟನೆ ದೃಷ್ಟಿಯಿಂದ, ಕಾಂಗ್ರೆಸ್ಸಿಗೂ ಬಿಜೆಪಿಗೂ ಸಂಘಟನೆಯಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಏನಂದ್ರೆ, ಬಿಜೆಪಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ತಗೊಂಡೋಗಿ ರಾಜ್ಯಸಭೆ ಮೆಂಬರ್ ಮಾಡುತ್ತೆ ಅಥವಾ MLA ಮಾಡುತ್ತೆ, ಪಕ್ಷದ ಅಧ್ಯಕ್ಷನನ್ನಾಗಿ ಮಾಡ್ಬಿಡುತ್ತೆ. ಕಾಂಗ್ರೆಸ್ನಲ್ಲಿ ಇದು ಸಾಧ್ಯ ಆಗೋದಿಲ್ಲ. ಇದು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಅಥವಾ ಒಂದು ಸಮುದಾಯದ ನಾಯಕನನ್ನ ತಕ್ಷಣ ತಗೊಂಡೋಗಿ ಮೇಲ್ ಕೂರ್ಸಕ್ ಹೋಗೋದಿಲ್ಲ. ಸೊ ಹಾಗಾಗಿ ಮುಸ್ಲಿಂ ಸಮುದಾಯ ಕೇವಲ ಚುನಾವಣೆ ಬಂದಾಗ ನಮಗೆ ಅನ್ಯಾಯ ಆಗಿದೆ ಅಂತ ಕೇಳೋದ್ಕಿಂತ ಒಂದು ನಿರಂತರವಾದಂತ ಹೋರಾಟವನ್ನ ಇಟ್ಕೊಂಡಿರ್ಬೇಕು, ಕಾಯ್ದಿರಿಸ್ಕೊಂಡಿರ್ಬೇಕು ಅಂತ ನಾನು ಹೇಳೋದು. ಅಂದ್ರೆ ನೀವು ಎಲ್ಲೆಲ್ಲಿ ಅವಕಾಶ ಇದೆ ಮುಸಲ್ಮಾನ್ ಸಮುದಾಯಗಳಿಗೆ ಓಟ್ ಹಾಕಕ್ ಮಾತ್ರ ನಾವು ಬೇಕಾ? ನಾವು MLA ಆಗ್ಬಾರ್ದಾ? ನಾವು MP ಆಗ್ಬಾರ್ದಾ? ನಮಗೆ ವಿಧಾನಸಭೆ ಒಳಗೆ ಹೋದ್ರೆ ನಾನು ನನ್ನ ಸಮುದಾಯದ ಪರವಾಗಿ ಮಾತಾಡೋದು. ಈಗ ಆಗ್ಲೇ ಇದಾರಲ್ಲ ಅಂತ ಹೇಳಿದ್ರೆ, ನೀವು 60,000 70,000 ಇರೋ ಓಟ್ ಕ್ಷೇತ್ರದಲ್ಲಿ ಮುಸಲ್ಮಾನರಿಗೆ ಕೊಡದಲೆ ಕೇವಲ 30ರಿಂದ 35,000 ವೋಟರ್ಸ್ ಇರೋ ಒಬ್ಬ ಸಮುದಾಯಕ್ಕೆ ಕೊಡ್ತೀರಿ, ಒಬ್ಬ ವಂಶ ಪಾರಂಪರ್ಯ ರಾಜಕಾರಣವನ್ನ ಒಂದೇ ಕುಟುಂಬಕ್ಕೆ ಕೊಡ್ತೀರಿ ಅಂದಾಗ ಈ ಪ್ರಶ್ನೆ ಸಹಜವಾಗಿ ಬರ್ತೀವಿ, ಕೇಳ್ಬೇಕಾಗುತ್ತೆ. ಸೊ ಅದು ಚುನಾವಣೆ ಸಂದರ್ಭದಲ್ಲಿ ಕೇಳಿದ್ರೆ ಉಪಯೋಗ ಆಗೋದಿಲ್ಲ. ಹೈಕಮಾಂಡ್ ಮುಂದೆ ಚಟ್ಟಿ ತೋರಿಸ್ಬೇಕಾಗುತ್ತೆ. ನೀವು ಈ ಸರಿ ಸೌತ್ ಕೊಡ್ಬೇಕು ಅಂತ ಕೇಳ್ಬೇಕು. ಈಗ ಇವತ್ತಿಗಾಯ್ತು, 2028ಕ್ಕೆ ಏನ್ ಚುನಾವಣೆ ಅಂದರೆ ಮುಂದಿನ ಸರಿ ಯಾರು ಕ್ಯಾಂಡಿಡೇಟ್? ಒಮ್ಮೆ ಈಗ ಸಮರ್ಥ ಶಾಮನೂರ್ ಅವ್ರು ಗೆದ್ದ ಮೇಲೆ ಅಕಸ್ಮಾತ್ ಅವ್ರ ಚುನಾವಣೆಯಲ್ಲಿ ರಿಸಲ್ಟ್ ಏನಾದಾಗ್ಲಿ, ಅವ್ರ ಸ್ಪರ್ಧೆ ಎಂಡಸ್ ಮಾಡಿದ್ಮೇಲೆ 2028ಕ್ಕೂ ಕಂಟಿನ್ಯೂ ಆಗುತ್ತೆ. ನೀವು ಅವಾಗ್ಲೂ ಇನ್ನೊಬ್ಬ ಅನ್ಕೊಳ್ತಾರೆ. ಆಮೇಲೆ ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮುಸಲ್ಮಾನ್ ನಾಯಕರುಗಳು ಆ ತರದ ಒಂದು ರಾಜಕೀಯ ಒತ್ತಡವನ್ನ ನಿರ್ಮಾಣ ಮಾಡುವಲ್ಲಿ ವಿಫಲರಾಗಿದ್ದಾರೆ.
ಈಗ ನನಗೆ ಮಾತ್ರ ಅಧಿಕಾರ ಇದೆ. ಸೊ ಇದರಿಂದ ಏನ್ ತೋರಿಸ್ತಾ ಇದಾರೆ ಈಗ? ನಾಳೆ ರಿಜ್ವಾನ್ ಅರ್ಷದ್ದು, ಸಲೀಂ ಅಹಮದ್ ಅವರು ಹೋಗಿ ಕನ್ವಿನ್ಸ್ ಮಾಡಿ ಅವ್ರು ವಿಡ್ರಾ ಮಾಡಿಸಿದ್ದಾರೆ, ಅದ್ ಕ್ರೆಡಿಟ್ ಅವ್ರಿಗೆ ತಗೊಳ್ತಾರೆ, ಮುಗಿತಲ್ಲಿ ಕ್ಲೋಸ್. ಸೊ ವಾಟ್ ನೆಕ್ಸ್ಟ್? ಇದ್ರ ದಾಟಿ ಕೂಡ ಏನ್ ಮಾಡ್ಬೋದು, ಸಾದಿಕ್ ಪೈಲ್ವಾನ್ ಅವ್ರಿಗೆ ಯಾವ್ದಾದ್ರು ಬೋರ್ಡ್ ಕೊಟ್ಟು ಸಮಾಧಾನ ಮಾಡಬಹುದು. ಆದ್ರೆ ಒಂದು ಬೋರ್ಡ್ ಕೊಟ್ಟು ಮಾತ್ರಕ್ಕೆ ಇಡೀ ಮುಸ್ಲಿಂ ಸಮುದಾಯಕ್ಕೆ ರಾಜಕೀಯ ಅವಕಾಶವನ್ನು ಕೊಟ್ಟೆ ಅಂತ ಭಾವಿಸಕ್ ಆಗೋದಿಲ್ಲ. ಯಾಕಂದ್ರೆ ಸಾದಿಕ್ ಪೈಲ್ವಾನ್ ಇಡೀ ಮುಸ್ಲಿಂ ಸಮುದಾಯದ ಪ್ರತಿನಿಧಿ ಅಲ್ಲ. ಸರ್, ಕೊನೆಯದಾಗಿ ಇಲ್ಲಿ ಕಾಂಗ್ರೆಸ್ ಏನ್ ತತ್ವ ಮತ್ತು ತನ್ನ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿತ್ತೋ ಅದ್ರ ವಿರುದ್ಧವಾಗಿ ನಡೆದುಕೊಂಡು ಬಿಟ್ಟಿತ್ತು ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾಳೆಗಾರಿಕೆಗೆ, ಯಜಮಾನಿಕೆಗೆ ಶರಣಾಗತಿ ಆಗಿದೆ ಅನ್ನುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದನ್ನ ಹೇಳುದ್ರ ಮುಖೇನವಾಗಿ ಈ ಚರ್ಚೆನ ಮುಗಿಸೋಣ ಅಂತ. ನಿಜ ಶ್ರೀಜ ಅವರೇ, ಕಾಂಗ್ರೆಸ್ ಬಹಳ ದೂರ ಹೋಗಿದೆ. ಅದು ತನ್ನ ತಾತ್ವಿಕ ಮತ್ತು ಸಂಘಟನಾತ್ಮಕ ನೀತಿಯಿಂದ ಹೊರಗೆ ದಾಟ್ಬಿಟ್ಟಿದೆ. ನೀವು ಸೆಕ್ಯುಲರ್ ಪಾರ್ಟಿ ಅಂತ ನಂಬ್ಕೊಂಡಿರ್ತಕ್ಕಂಥ ಇಡೀ ದೇಶದಲ್ಲಿ ಕಾಂಗ್ರೆಸ್, ರಾಹುಲ್ ಗಾಂಧಿ ಏನ್ ಹೇಳ್ತಾ ಇದಾರಲ್ಲ ಅದು ಕೆಳ ಹಂತದವರೆಗೂ ಕೂಡ ತಲುಪ್ತಾ ಇಲ್ಲ. ರಾಹುಲ್ ಗಾಂಧಿ ಒಬ್ಬರೇ ಮಾತಾಡ್ತಾ ಇದ್ದಾರೆ. ಸಂಘಟನೆ ದೃಷ್ಟಿಯಿಂದ, ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಬಂದಾಗ ರಾಹುಲ್ ಗಾಂಧಿ ಹೇಳಿದ್ದು ಸರಿ ಅಂತಾರೆ. ಆದ್ರೆ ಅವರ ನಂತರದ ತಲೆಮಾರಿನ ನಾಯಕರುಗಳು ಅಥವಾ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಅಲ್ಲಿ ಇರ್ತಕ್ಕಂಥ ನಾಯಕರುಗಳು ಪಾಲನೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಾಳೆಗಾರಿಕೆ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಳ್ತಾ ಇದೆ. ನಿಜ, ಅವರಿಗೆ ಉಪಕಾರ ಸ್ಮರಣೆ ಮಾಡಬೇಕಾದಂತಹ ಅನಿವಾರ್ಯತೆ ಈ ಉಪಚುನಾವಣೆಯಲ್ಲಿ ಬಂತು ಅಂತ. ಯಾವ್ದಕ್ಕೆ? ದಾವಣಗೆರೆದ ಶಾಮನೂರ್ ಶಿವಶಂಕರಪ್ಪನವರಿಗೆ ಸಿದ್ದರಾಮಯ್ಯನವರು ಉಪಕಾರ ಸ್ಮರಣೆ ಈ ಮುಖೇನವಾಗಿ ಮಾಡುವಂತಹ ಪರಿಸ್ಥಿತಿ ಬಂತು ಅಂತ ಇರ್ಬೋದು, ಆ ತರನು ಇರ್ಬೋದು. ಅದಕ್ಕೆ ಕೌಂಟರ್ ಪಾರ್ಟ್ ಆಗಿ ಶಾಮನೂರ್ ಶಿವಶಂಕರಪ್ಪನವರು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ರಾಘವೇಂದ್ರ ಗೆಲ್ಬೇಕು ಅಂತ ಕಳೆದ ಚುನಾವಣೆಯಲ್ಲಿ ಫರ್ಮಾನ ಹೊರಡಿಸಿದ್ರು. ಬಿಜೆಪಿ ಋಣವೂ ತೀರಿಸಬೇಕಾಗಿದೆ ಅವರು. ಸೊ ಎಲ್ಲವೂ ನಡೆದಿದೆ. ಇದು ಸುಮ್ನೆ ಈ ದಾವಣಗೆರೆ ಉಪಚುನಾವಣೆ ಜಸ್ಟ್ ಸುಮ್ನೆ ಒಂದು ಟ್ರಯಲ್ ಬ್ಯಾಟಿಂಗ್ ಅಷ್ಟೇ. ತೀರ್ಮಾನ ಆಗಿದೆ ಏನ್ ಮಾಡ್ಬೇಕು ಅಂತ ಎಲ್ಲಾ ನಾಯಕರ ಹಂತದಲ್ಲೂ ಕೂಡ ತೀರ್ಮಾನ ಆಗಿದೆ. ಅವರು ನೀವು ಅವನಿನ್ನು ಅಪ್ಕಮಿಂಗ್ ಲೀಡರ್ ಯಾರು ಶಾಮನೂರ್ ಮೊಮ್ಮಗ ಅವರು ನಾಮಿನೇಷನ್ ಮಾಡಿದ ದಿವಸ ಒಂದು ಮೀಡಿಯಾದವ್ರಿಗೆ ಹೇಳಿದ್ರು, ನೀವು ಒಂದ್ಸರಿ ಓದ್ಕೊಳ್ಳಿ ಶಾಮನೂರ್ ಶಿವಶಂಕರಪ್ಪನವ್ರು ಏನು ಅಂತ ಹೇಳಿ. ಶಾಮನೂರ್ ಶಿವಶಂಕರಪ್ಪನವರು ಕಾಂಗ್ರೆಸ್ ಪಾರ್ಟಿಗೆ ಅಸೆಕ್ಟ್ ಆಗಿರ್ಬೋದು, ಆದ್ರೆ ಒಂದು ಸತ್ಯ, ಅವರು ಒಬ್ರು ವ್ಯಾಪಾರಿ. ಅವ್ರ ವ್ಯಾಪಾರ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಮತ್ತು ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ರಾಜಕೀಯ ಶಕ್ತಿ ಬೇಕಾಗಿದೆ ಅನ್ನೋದು ಮಾತ್ರ ಸತ್ಯ. ಶಾಮನೂರ್ ಫ್ಯಾಮಿಲಿ ಅವರು ಯಾವುದೇ ಸಂದರ್ಭದಲ್ಲಿ ಸೈದ್ಧಾಂತಿಕ ವಿಚಾರ ಸಂಘರ್ಷಗಳಿಗೆ ಇಳಿದಿಲ್ಲ. ಕಾಂಗ್ರೆಸ್ಸಿನ ತತ್ವಗಳನ್ನ ಅವರು ಗಟ್ಟಿಯಾಗಿ ಮಾತಾಡಿಲ್ಲ. ಎಲ್ಲಿ ಮಾತಾಡಿದ್ದಾರೆ? ಯಾವ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಇದೆ ಅವ್ರ ಹತ್ರ? ಈಗ ರಾಹುಲ್ ಗಾಂಧಿ ಅವರು RSS ವಿರುದ್ಧ ಮುಗಿಬಿದ್ದಾಗ, BK ಹರಿಪ್ರಸಾದ್ ಅವರು RSS ವಿರುದ್ಧ ಬೈತಾ ಇರ್ಬೇಕಾರೆ, ಪ್ರಿಯಾಂಕಾ ಖರ್ಗೆ ಅವರು RSS ನ ಟೀಸ್ ಮಾಡ್ತಿರ್ಬೇಕಾರೆ, SS ಮಲ್ಲಿಕಾರ್ಜುನ, ಶಾಮನೂರ್ ಶಿವಶಂಕರಪ್ಪನವರು ಬಿಜೆಪಿ ನಾಯಕರ ಜೊತೆ ಸ್ಟೇಜ್ ಹಂಚ್ಕೊಳ್ತಾ ಇದ್ರು. ಅಜ್ಜನ್ ಜೊತೆಗೆ ಇವರು ಚುನಾವಣಾ ಪ್ರಚಾರಕ್ಕೆ ಹೋಗಿ ಕೈ ಮುಗ್ದು ಓಟ್ ಹಾಕಿ ಅಂತ ಕೇಳಿರಬಹುದು. ಕಾಂಗ್ರೆಸ್ನ ನೀತಿ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತೇ ಆಡಿಲ್ಲ ಅಂತ. ಖಂಡಿತ ಎಲ್ಲಿ ಮಾತಾಡಿದ್ರು? ಒಂದು ಉದಾಹರಣೆ ತೋರಿಸಿ, ಒಂದೇ ಒಂದು ಉದಾಹರಣೆ. ಈಗ ಲಿಂಗಾಯತ ಧರ್ಮದ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಲಿಂಗಾಯತ ಧರ್ಮದ ವಿಚಾರ ಬಂದು ಪ್ರಸ್ತಾಪ ಮಾಡ್ತಿರ್ಬೇಕಾದ್ರೆ ಕಳೆದ ಅವಧಿಯಲ್ಲಿ ಶಾಮನೂರ್ ಶಿವಶಂಕರಪ್ಪನವರು ಹೇಗೆ ಮಾತಾಡಿದ್ರು? ಯಾರು ಪರವಾಗಿದ್ರು? ಸೊ ಸಿದ್ದರಾಮಯ್ಯನವರು ಕಳೆದ ಚುನಾವಣೆಯಲ್ಲಿ 2018ರಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣ ಏನು ಅಂತಂದ್ರೆ ಲಿಂಗಾಯತ ಧರ್ಮವನ್ನ ನಾವು ಪ್ರಸ್ತಾಪ ಮಾಡಿದ್ದು ಸೋಲಾಗಿದೆ ಅಂತ ಹೇಳಿ. ಅವಾಗ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಯಾರಾಗಿದ್ರು? ಸೊ ಇದನ್ನ ನೋಡಿದಾಗ ತುಂಬಾ ಶಾಮನೂರ್ ಕುಟುಂಬದವರು, ಅವರು ವ್ಯಾಪಾರಿ, ಅವರು ನೀಟಾಗಿ ಒಂದು ರಾಜಕೀಯ ಶಕ್ತಿಯನ್ನ ಮೈಗೂಡಿಸ್ಕೊಂಡು ಅದನ್ನ ಅವ್ರ ಸಾಮ್ರಾಜ್ಯವನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದಾರೆ ಹೊರತು ಸಾಮಾಜಿಕವಾಗಿ ಅವ್ರು ಶೈಕ್ಷಣಿಕವಾಗಿ ಏನ್ ಕೊಡುಗೆ ಕೊಟ್ಟಿದ್ದಾರೆ? ವ್ಯಾಪಾರ ಮಾಡಿದ್ದಾರೆ, ಇನ್ಸ್ಟಿಟ್ಯೂಷನ್ಗಳನ್ನ ಕಟ್ಟಿದ್ದಾರೆ. ಆದ್ರೆ ಸಾಮಾಜಿಕವಾಗಿ ಏನ್ ಕೊಡುಗೆ ಕೊಟ್ಟಿದ್ದಾರೆ? ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಇನ್ಮೇಲೆ ಚರ್ಚೆ ನಡಿಬೇಕಾಗುತ್ತೆ. ಆಮೇಲೆ ವಂಶ ಪಾರಂಪರ್ಯ ರಾಜಕಾರಣವನ್ನ ಈ ದೇಶದಲ್ಲಿ ತೆಗಿಬೇಕು. ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು. ಸೊ ಆ ವಿಚಾರದಲ್ಲಿ ಬಿಜೆಪಿ ಒಂದ್ ಹೆಜ್ಜೆ ಮುಂದೆ ಇದೆ. ಈಶ್ವರಪ್ಪನವರಿಗೆ ಟಿಕೆಟ್ ಕೊಡ್ಲೇ ಇಲ್ಲ. ಅನಂತ್ ಕುಮಾರ್ ತೀರೋದಾಗ ಅವ್ರ ಫ್ಯಾಮಿಲಿ ಕುಟುಂಬಕ್ಕೆ ಟಿಕೆಟ್ ಕೊಡ್ಲಿಲ್ಲ ಅವರು ಬೈ ಎಲೆಕ್ಷನ್. ಸೊ ಈ ತರದ್ದು ಒಂದು ಅಂದ್ರೆ ವ್ಯತ್ಯಾಸಗಳನ್ನು ಗುರುತಿಸಬೇಕಾಗುತ್ತೆ. ಸೊ ಇಲ್ಲಿ ಯಾರ ಋಣವನ್ನ ತೀರಿಸ್ತಾ ಇದ್ದಾರೆ, ಯಾರು ಪಾಳೆಗಾರಿಕೆ ಮಾಡ್ತಿದ್ದಾರೆ, ಯಾರು ಯಾವ ಸಮುದಾಯವನ್ನ ಗುತ್ತಿಗೆ ತಗೊಂಡ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಟ್ ಇದನ್ನೆಲ್ಲವನ್ನು ಸೇರಿಸಿ ಬರೀ ಸಿದ್ದರಾಮಯ್ಯನವ್ರ ತಲೆಗೆ ಕಟ್ತೀರಾ? ನೋ, ಹಂಗ ಆಗೋದೇ ಇಲ್ಲ. ಸಿದ್ದರಾಮಯ್ಯನವ್ರದ್ದು ಒಂದು ಪಾತ್ರ ಇರಬೇಕು,
ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷ ಆಗಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ, ಸುರ್ಜೇವಾಲಾ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ. ಇವ್ರದೆಲ್ಲ ಏನ್ ಪಾತ್ರ? ಸೊ ಈ ಬೆಳವಣಿಗೆಗಳನ್ನ ನೋಡಿದಾಗ ಕಾಂಗ್ರೆಸ್ಸಿನ ಧೋರಣೆ ಇದೆಯಲ್ಲ, ನೀವ್ ಹೇಳ್ದಂಗೆ ಮೊದಲೇ ಆರಂಭದಲ್ಲೇ ತಾವ್ ಹೇಳ್ದಂಗೆ ಕಾಂಗ್ರೆಸ್ ಒಂದು ಪ್ರಯೋಗವನ್ನ ಮಾಡ್ಬೋದಿತ್ತು, ಸೋಲು ಗೆಲುವು ಆಮೇಲೆ. ಕಾಂಗ್ರೆಸ್ಸಿಗೆ ವೋಟ್ ಬ್ಯಾಂಕ್, ಕಾಂಗ್ರೆಸ್ ನೋಡಿ ವೋಟ್ ಹಾಕೋರಿದ್ದಾರೆ ಹೊರತು ವ್ಯಕ್ತಿ ನೋಡಿ ವೋಟ್ ಹಾಕೋರು. ವ್ಯಕ್ತಿಗತವಾದಂತ ರಾಜಕಾರಣ ಅಪಾಯಕಾರಿ. ನೀವು ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ ಮುಖ್ಯ ಆಗಲ್ಲ, ಪಕ್ಷ ಮುಖ್ಯ, ಪಕ್ಷದ ಚಿಹ್ನೆ ಮುಖ್ಯ, ಪಕ್ಷದ ತತ್ವಗಳು ಮುಖ್ಯ ಅಂತ ಹೇಳಿ ಚುನಾವಣೆಗಳು ಹೊರಟಾಗ ಮಾತ್ರ ಆ ಪಕ್ಷಗಳಿಗೆ ಜೀವಂತ ಸಾಧ್ಯ ಆಗುತ್ತೆ. ದಾವಣಗೆರೆ ಇಷ್ಟು ಮಾತುಗಳನ್ನ ನಾನು ಹೇಳ್ಬೋದು ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿರೋದಕ್ಕೆ. ನೀವು ಹೇಳಿದ ಹಾಗೆ ಪಕ್ಷದ ಚಿಹ್ನೆಯ ಒಂದು ಗೌರವ ಮತ್ತು ಮಾನ್ಯತೆಯನ್ನು ಕೂಡ ಇವತ್ತು ಚುನಾವಣಾ ಕಣಗಳಲ್ಲಿ ಕಾಂಗ್ರೆಸ್ ಉಳಿಸಿಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ತಾನು ಹೇಳ್ತಾ ಇರುವಂತಹ ಅಹಿಂದ ತತ್ವ, ಅಹಿಂದ ಸಿದ್ಧಾಂತ ಅಂತ ಹೇಳುವಂತಹ ಒಂದು ವಿಷಯ ಅದು ಬಾಯಿ ಮಾತಿಗೆ ಮಾತ್ರ ಆಗಿ ಉಳಿದಿದೆ ಅನ್ನೋದು ಈ ಉಪಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಏನೇ ಇರ್ಲಿ, ಒಂದಿಷ್ಟು ಚರ್ಚೆಯಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಿರುವುದಕ್ಕೆ, ನಿಮ್ಮದೇ ಆ ರೀತಿಯಲ್ಲಿ ಒಂದು ವಿಶ್ಲೇಷಣೆ ಮಾಡಿರೋದಕ್ಕೆ ಈ ದಿನ .com ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ. ಇದಾಗಿತ್ತು ಈ ಹೊತ್ತಿನ ಈ ದಿನ .com ನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈ ದಿನ .com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.